ಕಲಬುರಗಿಯ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಅಮರಪ್ರಿಯ ಹಿರೇಮಠ್ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಶಾರದಾ ಜಂಬಲ್ದಿನ್ನಿ. ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಲಬುರಗಿಯ ಹಿರಿಯ ಸಂಗೀತ ನಿರ್ದೇಶಕರಾದ ಅಮರಪ್ರಿಯ ಹಿರೇಮಠ್ ಅವರು. ಇವರು 1951 ಆಗಸ್ಟ್ 23ರಂದು ಯಾದಗಿರಿ ಜಿಲ್ಲೆ ಶಹಪುರ ತಾಲೂಕಾ ಹೋತ್ಪೇಟೆಯಲ್ಲಿ ಶ್ರೀ ಪಂಚಾಕ್ಷರಯ್ಯ ಹಿರೇಮಠ್ ಹಾಗೂ ಶ್ರೀಮತಿ ವೀರತಮ್ಮ ಅವರ ಮಗನಾಗಿ ಜನಿಸಿದರು. BA ಪದವಿ ಪಡೆದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸಿ ಈಗ ವಿಶ್ರಾಂತ ಜೀವನ ನಡೆಸುತ್ತಿದ್ದಾರೆ. ಸಂಗೀತ ಹಾಗೂ ಸಾಹಿತ್ಯ ಕಲೆಗಳು ತಂದೆಯವರಿಂದ ರಕ್ತಗತವಾಗಿ ಬಂದಿದೆ ಅಂತ ಹೇಳ್ತಾರೆ. 12ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಿಗೆ ಗೀತೆಗಳನ್ನು ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಭಕ್ತಿಗೀತೆಗಳ ಧ್ವನಿ ಸುರುಳಿಗಳನ್ನು ಹೊರತಂದಿದ್ದಾರೆ. ಆಕಾಶವಾಣಿ, ದೂರದರ್ಶನಗಳಲ್ಲಿ ನೃತ್ಯ ರೂಪಕಗಳನ್ನು ಪ್ರಸಾರ ಮಾಡಿದ್ದಾರೆ. ಈ ಭಾಗದ 25ರಿಂದ 30 ಕಲಾವಿದರಿಗೆ ತರಬೇತಿಗೊಳಿಸಿ ಅನೇಕ ಶರಣರ ನಾಟಕಗಳನ್ನು ರಂಗಪ್ರಯೋಗಿಸಿದ್ದಾರೆ. 2009ರಲ್ಲಿ ಜರುಗಿದ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರಥಮ ಜಿಲ್ಲಾ ಸಂಗೀತ ಮತ್ತು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಮೆರೆದಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಎಲ್ಲರಿಗೂ ಪ್ರಿಯವಾಗಿರುವ ಕಲಬುರಗಿಯ ಅಮರಪ್ರಿಯ ಹಿರೇಮಠ್ ಅವರು ಇಂದು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ. ತಮ್ಮ ಅನುಭವಗಳನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಈ ಸಂಗೀತ ಅನ್ನೋ ಕಲೆ ಏನಿದೆಯಲ್ಲ, ಇದೊಂದು ಬಹಳ ವಿಶಿಷ್ಟವಾದ ಕಲೆ ಅಂತ ಹೇಳ್ತೀವಿ. ಸಾಮವೇದನೇ ಸಂಗೀತಕ್ಕೆ ಮೀಸಲಾಗಿದೆ. ಈಗ ಎಲ್ಲ ಹಾಡಿಗೂ ಮೂಲ ಅಂತಂದರೆ ಸಂಗೀತನೇ. ಇಂಥ ಸಂಗೀತದ ಬಗ್ಗೆ ನಿಮಗೆ ಆಸಕ್ತಿ ಯಾವಾಗ ಮೂಡ್ತು? ನನಗೆ ಚಿಕ್ಕಂದಿಂದಲೇ ಈ ಸಂಗೀತದ ಬಗ್ಗೆ ಒಂದು ಒಲವು ಉಂಟಾಯಿತು. ಯಾಕಂದ್ರೆ ಮೊದಲ ನಮಗೆ ಮಾಧ್ಯಮ ಅಂದರೆ ಊರಲ್ಲಿ ಭಜನೆ, ಬಯಲಾಟ, ನಾಟಕ, ಉಳಿದು ಯಾವುದಿರಲಿಲ್ಲ. ನಮಗೆ ಚಿಕ್ಕಂದಿಂದಲೇ ಊರಲ್ಲಿ ಬಯಲಾಟ ನೋಡೋದು, ನಾಟಕ ನೋಡೋದು, ಭಜನೆ, ನಮ್ಮ ಮಠ ನಮ್ಮದು, ಮಠದಲ್ಲಿ ಯಾವಾಗಲೂ ಭಜನೆ, ದೇವಸ್ಥಾನದ ಭಜನೆ, ಇವೆಲ್ಲ ಕೇಳಿ 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 ಮತ್ತು ಮೇಲಾಗಿ ನಮ್ಮ ತಂದೆಯವರು ಸಂಗೀತಗಾರರು. ಮನೆಯಲ್ಲಿ ಯಾವಾಗಲೂ ದಿವಸಕ್ಕೆ ಒಂದ್ಸಲ ಆದ್ರೂ ಒಂದು ತಾಸಾದ್ರೂ ಸಂಗೀತಕ್ಕೆ ನಮ್ಮ ಕಿವಿಗೆ ಬೀಳ್ತಿತ್ತು. ಹೀಗಾಗಿ ಅದು ಆಸಕ್ತಿ ಆಟೋಮೆಟಿಕ್ ನನಗೆ ಬಂದ್ಬಿಡ್ತು ಮೇಡಮ್. ಅಂದರೆ ನೀವು ಹೋತ್ಪೇಟೆಯಲ್ಲೇ ಇದ್ರ ಸರ್? 7ನೇ ಕ್ಲಾಸ್ ತನಕ ನಾನು ಹೋತ್ಪೇಟೆಲ್ಲೇ ಇದ್ವಿ ಮೇಡಮ್. ಇದ್ರಿ. ಆಮೇಲೆ ನಾವು ಬೇರೆ ಕಡೆ ಬರ್ಬೇಕಾಯ್ತು. ಗೋಗಿ ಹೈಸ್ಕೂಲಲ್ಲಿ ಓದ್ವಿ. ಆಮೇಲೆ ಇಲ್ಲಿ SP ಕಾಲೇಜ್ನಲ್ಲಿ ಕಲಬುರಗಿಯಲ್ಲಿ. ಈಗ ನಿಮ್ಮ ತಂದೆ ಏನು ಮಾಡ್ತಾ ಇದ್ರು ಸರ್? ಅವರು ನಮ್ಮದು ಮಠ, ಹಿರೇಮಠ. ಹೀಗಾಗಿ ಮಠದ ಕೆಲಸಗಳು, ಪುರೋಹಿತ, ಜ್ಯೋತಿಷ್ಯ, ಆಮೇಲೆ ಇವು ನಾಟಕ ಕಲಿಸೋದು, ಬಯಲಾಟ ಕಲಿಸೋದು, ಇವೆಲ್ಲ ಮಾಡ್ತಿದ್ರು ಮೇಡಮ್. ಅಂದ್ರೆ ಅವೆಲ್ಲ ಕಲಿಸೋದು, ಆಮೇಲೆ ಹಾಡುಗಳನ್ನು ಹಾಡೋದು, ಯಾವಾಗಲೂ ಭಜನೆ ಇರೋದೆ. ವಾರಕ್ಕೆ 7 ದಿವಸ ಭಜನೆ ಇರ್ತದಂಗೆ. ಅಂದ್ರೆ ಈಗ ಆಮೇಲೆ ಶ್ರಾವಣ ಮಾಸ ಅಂದ್ರೆ ಇನ್ನೂ ಜಾಸ್ತಿ ಸಪ್ತ ಭಜನೆ ಮಾಡ್ತಾರೆ. ಹಗಲು ರಾತ್ರಿ ರಾತ್ರಿ ಭಜನೆ ಮಾಡ್ತಾರೆ. ಇವೆಲ್ಲ ಈಗೆಲ್ಲ ಇರ್ಲಿಕ್ಕಿಲ್ಲ, ಮೊದಲೆಲ್ಲ ಹಂಗಿದ್ದು ಕಾರ್ಯಕ್ರಮ. ಅಂದ್ರೆ ಸಂಗೀತ ನಿಮಗೆ ಯಾವಾಗಲೂ ಕಿವಿಗೆ ಬೀಳ್ತಾ ಇತ್ತು? ಆಮೇಲೆ ನಿಮಗೆ ಈಗ ನಾ ಕಲೀಲೇಬೇಕು ಅಂತ ಯಾವಾಗ ಶುರು ಮಾಡಿದ್ರಿ? ನೀವು ಬಾಲ್ಯದಲ್ಲಿ ಶುರು ಮಾಡಿದ್ರು? ನಾನು 7ನೇ ಕ್ಲಾಸ್ ಓದ್ತಿರ್ಬೇಕು ಮೇಡಮ್. 6-7 ಕ್ಲಾಸು. ನಾ ಕಿವಿಯಾಗಿ ಏನು ನನಗೆ ಸಂಗೀತ ಕೇಳ್ತಿತ್ತು, ಅದು ಆಟೋಮೆಟಿಕ್ ನನ್ನ ಕೈಲಿ ಬರ್ತಿತ್ತು. ಅದೊಂದು ರಕ್ತಗತ ಅನ್ರಿ, ಗಾಡಿ ಫುಟ್ ಏನಾದ್ರು ಬರ್ತಿತ್ತು. ಅದು ನಮ್ಮ ತಂದೆಯವ್ರಿಗೆ ಇಷ್ಟ ಆಗಲಿಲ್ಲ. ನೀನು ಪದ್ಧತಿ ಸರಿ ಕಲಿಬೇಕು, ಹಂಗೆ ಬರೀ ಬಾರಿಸೋರಲ್ಲ ಅಂತೇಳಿ ಒಂದ್ಸಲ ನನಗೆ ಕರ್ಕೊಂಡು ಕೂತರು. ಅವ್ರು ಹಾಳ ಶುರು ಮಾಡಿದ್ರು. ಯಾಕಂದ್ರೆ ಸಂಗೀತ ಕೈಯಲ್ಲಿ ಹಾರ್ಮೋನಿಯಂ ಬಂದಾಗ ಬಾಯಲ್ಲಿ ಸ್ವರ ಬರಲೇಬೇಕಂತ, ಸುಮ್ಮನೆ ಮೂಗ್ಸರಿಂದ ಬಾರಿಸಂಗಿಲ್ಲ. ಹಾಡು ಅಂದ್ರೆ ನನಗೆ ಅದು ನೀಪ ಗರೀಸ್ ಅಂತ ಒಂದು ಅಮೌಂಟ್ ಆಗುತ್ತೆ ಚೀಸ್ ತೊಗೊಂಡ್ರು. ಅವಾಗೆಲ್ಲ ನಾವು ತಂದೆಯವ್ರಿಗೆ ಭಾಳಷ್ಟು ಹೆದರ್ತಿದ್ವು. ಈಗೆಲ್ಲ ಇಲ್ಲ ಸಂಸ್ಕೃತಿ. ಅವರು ಎಷ್ಟು ಹಾಡು 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 ಅಂತೇಳಿ 5-6 ಸಲ ಹೇಳಿದ್ರು, ಹಾಡಲೇ ಅಲ್ಲ, ಹೆದರಿ ಕಪಾಳಕ್ಕೊಂದು ಬಿಗಿದ್ಬಿಟ್ರು. ಆ ಕಪಾಳಕ್ಕೆ ಬಿಗಿದ್ದೆ ಇವತ್ತು ನಾನು ಸಂಗೀತಗಾರ ಆಗ್ಲಿಕ್ಕೆ ಒಂದು ನನಗೆ ಆಶೀರ್ವಾದ ಆಯ್ತು. ಅಂದ್ರೆ ಅವಾಗ ನಿಮಗೆ ಕಲಿಬೇಕು, ಕಲೀಲಿಲ್ಲಕ್ರೆ ಅನಿವಾರ್ಯ ಅಂತ ಅನಿಸ್ತು ನಿಮಗೆ? ಅವಾಗ ನಾ ತಾಳದ ಬಗ್ಗೆ, ಸಂಗೀತದ ಬಗ್ಗೆ, ಸ್ವರದ ಬಗ್ಗೆ ನನಸ್ತಾನೆ. ಗುರುಗಳು ಯಾರಿಲ್ಲ, ಆದ್ರೆ ಅವರ ಕೆಲವೊಂಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೇಳುತ್ತಂತ ಅಂದಂಗೆ ನಾನು ಎಲ್ಲ ನನಗೆ ನಾ ದೊಡ್ಡ ದೊಡ್ಡ ನಮ್ಮ
ಈ ಭಾಗದ ಕರ್ನಾಟಕದ ಭಾರತದ ಅಷ್ಟೋ ಸಂಗೀತಗಾರರು, ದೊಡ್ಡ ದೊಡ್ಡ ಸಂಗೀತಗಾರರು, ಅವರ ಸಂಗೀತ ಶಾಸ್ತ್ರೀಯ ಇರಲಿ ಸಿನಿಮಾ ಇರಲಿ, ಸಂಗೀತದಲ್ಲಿ ಭೇದ ಇಲ್ಲ ಮೇಡಮ್. ಇದು ಶಾಸ್ತ್ರೀಯ ಸಂಗೀತ, ಸಿನಿಮಾ ಸಂಗೀತ, ಸುಗಮ ಸಂಗೀತ, ಇದಂಥ ಸಂಗೀತ ಅಂತ ನಾ ಭೇದ ಬಲ್ಲ. ಸಂಗೀತ 7 ಸ್ವರದಾಗ ಏನು ಬರುತ್ತೋ ಅದು ಸಂಗೀತ. ನಾ ಭೇದ ಮಾಡಂಗಿಲ್ಲ. ಯಾಕಂದ್ರೆ ಭೇದ ಇರಲಾರ್ದ ವಿದ್ಯೆ ಅಂದ್ರೆ ಒಂದೇ ಸಂಗೀತ ಜಗತ್ತಿನ. ಎಲ್ಲಾ ಸಂಗೀತನೂ ಇಷ್ಟಪಟ್ರಿ, ಎಲ್ಲಾ ಸಂಗೀತನೂ ಕಲ್ತ್ರಿ. ಎಲ್ಲಾ ಸಂಗೀತ ನನಗೆ ಯಾಕೆ ಸಿನಿಮಾ ಸಂಗೀತ ಆಗ್ಬೇಕಾದ್ರೆ, ನಿರ್ದೇಶಕ ಆಗ್ಬೇಕಾದ್ರೆ ಇವೆಲ್ಲ ಬೇಕು ಮೇಡಮ್. ಯಾಕಂದ್ರೆ ಒಂದು ಯಾವುದೋ ನಾವು ಕಡ್ಲಿಮಟ್ಟಿ ಸ್ಟೇಷನ್ ಮಾಸ್ತರು ಯಾವುದೊಂದು ಪಿಕ್ಚರ್ದಲ್ಲಿ, ಹೋಳಿ ಪಿಕ್ಚರ್ದಲ್ಲಿ ಎಲ್ಲಮ್ಮ ಜೋಗ್ತಿದ್ದು ಅದನ್ನು ಬೇಕಾಗ್ತದೆ ನಮ್ಗೆ. ಅದನ್ನ ಮಾಡ್ಬೇಕಾಯ್ತು ನಾವು. ಆ ಜೋಗತಿಯವ್ರು ಹೆಂಗೆ ಆಡ್ತಾರೆ, ಅದು ಅವ್ರ ಪದಗಳು ಬಿಟ್ಟು ಹೊತ್ತು ಹೆಂಗೆ ಆಡ್ತಾರೆ. ಆಮೇಲೆ ಯಾವುದೋ ಒಂದು ನಾವು ವಿಜಯ ಕಂಕಣ ಮಾಡೋ ಹೊತ್ತಿಗಾದ್ರೆ ಸೌದತ್ತಿ ಎಲ್ಲ ನಾನು ಸೈಟ್ ನೋಡಕ್ಕೆ ಹೋಗಿದ್ವಿ ಶೂಟಿಂಗ್ಗೆ. ಅಲ್ಲಿ ಯಾರು ಜೋಯಕ್ಕಲ್ಗೆ ಅಂತ ಹೋಗೋತ್ನಾಗ ಅದನ್ನು ನಡೆಸಿತು. ಅದನ್ನು ಇಂಗ್ಲೀಷ್ ನಾನು ನಮ್ಮ ಸಿನಿಮಾ ಸಂಗೀತ ಭಾಷೆಯಲ್ಲಿ ವಿಜಯ ಕಂಕಣದಾಗ ಬರ್ತದೆ, ಅದು ಈ ರೀತಿ ನನಗೆ ನಿಸರ್ಗನೇ ನನಗೆ ಪ್ರೇರಕ ಆಗ್ತದೆ. ಅವರು ಜೋಗತಿಯವ್ರು ಬಿಟ್ಟು ಹೊತ್ಕೊಂಡು ಜೋಯಕ್ಕಲಿಗೆ ಉಧೋ 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 ಅನ್ನೋದು ಹೌದು, ಭಾಳ ಚಂದ. ಹೌದೌದು, ಅದು ಭಾಳ ಚಂದ ಅನಿಸುತ್ತೆ. ನಾವು ಮೊದಲದ ಹಾಡು ಕೇಳಿದಾಗ ಚಿತ್ರ ನೋಡಿರ್ಲಿಲ್ಲ. ಬಹುಶಃ ಇದೇನಾದ್ರೂ ಕಾಡಿನ ಶೂಟಿಂಗ್ ಅದನೋ ಏನೋ ಅಂತ ಅನಿಸ್ತಿತ್ತು ನಮಗೆ. ಆದ್ರೆ ಅದು ಬೇರೆನೇ ಇದೆ ಅದು, ಅಲ್ಲ ಸರ್? ಆಮೇಲೆ ಗೀತೆನೂ ಬರೀತೀರಿ ನೀವು? ನನ್ನ ಸಾಹಿತ್ಯದಾಗ ನಾನು ಸಂಗೀತ ಆಟೋಮೆಟಿಕ್ ಬರ್ತದೆ. ನಾನು ಒಂದು ಹಾಡ ಬರ್ಲಿಕ್ಕೈತೆ ಅಂದ್ರೆ ಸಂಗೀತ ಜೊತೆಗೆ ತಾನೇ ಬರ್ತದೆ. ಅದು ಹೆಂಗೆ ಬರುತ್ತೆ ನನಗೆ ಗೊತ್ತಿಲ್ಲ. ಆಮೇಲೆ 7ನೇ ಕ್ಲಾಸ್ ತನ ನೀವು ಹೊಸಪೇಟೆಯಲ್ಲೇ ವಿದ್ಯಾಭ್ಯಾಸ, ಆಮೇಲೆ ಎಲ್ಲಿ ಹೋದ್ರಿ? ಆಮೇಲೆ ಹೈಸ್ಕೂಲ್ ಹೋಗಿದ್ವಿ. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ. ಅದು ಸಂಗೀತ ನಮ್ಮ ಮೆಟ್ರಿಕ್ ಪಾಸ್ ಆಗತ್ತನ ನಾವು ಇಡೀ ಸ್ಕೂಲಿಗೆ ಫಸ್ಟ್ ಬಂದೆ ನಾವು. ಆ ಮೆಟ್ರಿಕ್ ಪಾಸ್ ಆಗತ್ತನ ಇಡೀ ನಮ್ಮ ಹೊಸಪೇಟೆ ಗ್ರಾಮದ್ದು ಏನು ಹಿರಿಯರು ನಾಟಕ, ಬಯಲಾಟ, ದೊಡ್ಡಾಟ ಇವೆಲ್ಲ ಏನು ಆಡ್ತಿದ್ರು ಅವೆಲ್ಲ ನನ್ನ ಮೇಲೆ ಗಾಢ ಪರಿಣಾಮ ಬೀರೋದು. ನಿಮ್ಮೊಂದು ಹೇಳೋದಂದ್ರೆ 7 ಕೋಟಿ ಮೈಲಾಲಿಂಗ ಚಿತ್ರದಲ್ಲಿ ಮಲ್ಲಾಸುರ ಮತ್ತು ಮಣಿಸುರ ಈ ಋಷಿಗಳಿಗೆ ಹಿಂಸೆ ಕೊಡ್ತಿರ್ತಾರೆ. ಅದೊಂದು ಹಾಡಬೇಕಾಗಿತ್ತು. ಅವರೆಲ್ಲ ಈ ಋಷಿಗಳದೆಲ್ಲ ಇದಿರ್ತಾವೆ, ಗುಡಿಸಲು ಬಿಡಿಸಲೆಲ್ಲ ಅವನ್ನೆಲ್ಲ ನಾಶ ಮಾಡ್ಲಿಕ್ಕೆ ಅವರು ಉಣಿಸ್ತಿರ್ತಾರೆ ರಕ್ಕಸರು. ಮಣಿಸುರ, ಮಲ್ಲಾಸುರ, ಮೈಲಾಲಿಂಗ್ ಪಿಕ್ಚರ್ ಜಮಖಂಡಿ ಪ್ಯಾಲೇಸ್ನಲ್ಲಿ ಶೂಟಿಂಗ್ ಆಯ್ತು. ಸುತ್ತಮುತ್ತೆಲ್ಲ ಅವಾಗ ನಾನು ಬಾಲ್ಕೋಟೆ ನೌಕರಿ ಮಾಡ್ತಿದ್ದೆ. ನಾನು ಈ ಟ್ರಾನ್ಸ್ಫರ್ ಆಗಿತ್ತು ನನಗೆ. ಅವಾಗ ಎಂಥದ್ದು ಹಾಡಬೇಕು ಒಂದು ಬೇಕಲ್ಲ, ಒಳ್ಳೇದು ರಕ್ಕಸ್ತರದಲ್ಲಿ ಒಂದು ರೌದ್ರ ಬರಬೇಕು. ಅವಾಗ ನಾವು ವೇಷಗಾರ ಭಾಳ ಬರ್ತಾರೆ ಮೇಡಮ್. ಚಿಕ್ಕಂದಾಗ ಹಳ್ಳಿಯಲ್ಲಿ ಅಲ್ಲಿ ಒಬ್ಬ ರುದ್ರಪ್ಪ ಅಂತ ಹೇಳಿ ಯಾವಾಗಲೂ ಭಸ್ಮಾಸುರ ಪಾತ್ರ ಇಂಥವೆಲ್ಲ ಪಾತ್ರ ಮಾಡ್ತಿದ್ರು. ಆ ಪಾತ್ರ ಮಾಡುವಾಗ ಅವರು ಘನ ಮಮದಿ, ಘನ ಬೈವದು, ಘಾತಕ ಬೇನು, ಸುಖಪ್ರಿಯ, ಹರಪ್ರಿಯ ಅಂತ ಅವರು ಗುಗ್ಗಡಿಸಿ ಅದು ಒಂಥರ ಉದ್ಘೋಷದಿಂದ ಮಾಡ್ತಿದ್ರು. ಅದನ್ನ ಎಲ್ಲಿರುವನೋ ಆ ದೇವೇಂದ್ರನೋ ಅಂತ ಬಂತು ಸಂಗೀತ. ಹಿಂಗ ನನಗೆ ನಿಸರ್ಗ ಪರಿಸರನೇ ನನ್ನ ಸಂಗೀತ ಗುರು. ಮೊದಲ ನೀವು ಯಾವ ಚಿತ್ರಕ್ಕೆ ಸಂಗೀತ? ಫಸ್ಟ್ ನನಗೆ ಚಿತ್ರ ಸಂಗೀತ ಅಂದರೆ ಗೊತ್ತಿರಲಿಲ್ಲ ನನಗೆ. ನಾನು ಮಹಾದಾಸು ಶರಣ ಬಸವೇಶ್ವರ ಪಿಕ್ಚರ್ ಮಾಡೋ ಹೊತ್ನಾಗ ನನಗೆ ಏನೂ ಗೊತ್ತಿಲ್ಲ ಮೇಡಮ್. ಸ್ಟುಡಿಯೋ ಗೊತ್ತಿಲ್ಲ, ಸಿನಿಮಾ ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ. ಆದ್ರೆ ಅಲ್ಲಿ ಹಾಡಬಾರ್ದು ಸಂಗೀತ ನಾನು ನೀಡಿದ್ದೆ. ಆ ಶರಣ ಬಸವೇಶ್ವರ ಆಶೀರ್ವಾದನೇ ನನಗೆ ಕಲಬುರಗಿ ಜನರ ಆರಾಧ್ಯ ದೈವ ನನಗೆ ಈ ಮಟ್ಟಕ್ಕೆ ತಂದ. ಅವರ ಚಿತ್ರಕ್ಕೆ ನೀವು ಮತ್ತೆ ಇನ್ನೊಬ್ರು ಸಂಗೀತ ನೀಡಿದ್ದಾರೆ ಅನ್ಸುತ್ತಲ್ಲ ಸರ್, ಸುಖದೇವ್ ಅವರು. ಯಾಕಂದ್ರೆ ನಾ ಏನ್ ಟ್ಯೂನ್ ಮಾಡಿದ್ದೆ, ಏನ್ ಸಾಹಿತ್ಯ ಅದನ್ನ ಬಟ್ ಇಳಿಸ್ಬಿಟ್ರು ಅವ್ರು. ನನಗೆ ಅವಾಗ ಗೊತ್ತಾಯ್ತು ಅದು, ಓಹೋ ಸಂಗೀತ ಹಿಂಗಿರ್ತದ. ಅವಾಗ ನನಗೆ 2 ಶೂಟಿಂಗ್ ಹೊತ್ತ ಕೈ ಮುರಿತು ಮೇಡಮ್. ಮುರಿದಾಗ ಪ್ಲಾಸ್ಟರ್ ಜೊತೆನೇ ನಾನು ಜೋ ಜೋ ಶರಣ ಬಸವ ಶರಣ ಬಸವ ಜೋ ಆ ಹಾಡನ್ನು ಎಲ್ಲರೂ ಆ ಜೋಗಳ ಪದ ಅಂದ್ರೆ ಬರೀ ಒಂದು ಯಾವುದೋ ರಾಗ ಅದರಲ್ಲೇ ಮಾಡ್ತಿದ್ರು. ನಾ ಫಸ್ಟ್ ಟೈಮ್ ಅದನ್ನ ಈ ರೀತಿ ಮಧುಮಾ ಸಾರಂಗದಲ್ಲಿ ನಾ ಇದು ಮಾಡಿದ್ದು, ಚೇಂಜ್ ಮಾಡಿಬಿಟ್ಟು ನನಗೆ ಯಾವಾಗಲೂ ಹೊಸದನ್ನು ಮಾಡಬೇಕು. ಹೌದು ಸರ್, ನೀವು ಮಧುಮಾತ್ ಸಾರಂಗ್ ರಾಗನ ಭಾಳ ಬಳಕೆ ಮಾಡ್ಯಾರ ಅನ್ಸುತ್ತೆ. ಯಾಕಂದ್ರೆ ಈಗ ಪುಟ್ಟಯ್ಯಜ್ಜ ಸಿನಿಮಾದಾಗೂ ಒಂದು ಮಧುಮಾತ್ ಸಾರಂಗದಾಗ ಏನು ಔಡೋ ಜಾತಿ ರಾಗಗಳು ಬರ್ತಾವ. ಯಾಕಂದ್ರೆ ಈ ಸಿನಿಮಾ ಸಂಗೀತ ಒಂದು ಗುಟ್ಟೇನಂದ್ರೆ ಹಿರಿಯ ನಿರ್ದೇಶಕರು ಕೂಡ ನಾನು ಸ್ಟಡಿ ಮಾಡಿದೆ. ಬರೀ ಔಡೋ ಜಾತಿ ಯಾಕೆ ಮಾಡ್ತಾರೆ ಅಂದ್ರೆ ಸಂಕೀರ್ಣ ಆಯ್ತು, ಭಾಳ ಕ್ಲಿಷ್ಟ ಆಯ್ತು ಅಂದ್ರೆ ಜನರ ಮನಸ್ಸಿಗೆ ಹೋಗೋದಿಲ್ಲ. ಅಗದಿ ನಾವು ಈಗ ಹೋಳಿ ಗುಗ್ಗಿಗಿಂತ ಬೆಂಡ್ ಬತ್ತಸ್ ಭಾಳ ಲೈಕ್ ಮಾಡ್ತಾರೆ. ಅದ್ರಾಗ ಶಾರ್ಟ್ ಬಟ್ ಸ್ವೀಟ್ ಇರಬೇಕು ಸಂಗೀತ. ಅದು ಸಿನಿಮಾ ಸಂಗೀತ ಗುಟ್ಟು. ಯಾಕಂದ್ರೆ ಪುಟ್ಟಯ್ಯಜ್ಜ ಅವ್ರ ಚಿತ್ರದೊಳಗೆ ಸಂಗೀತ ಕಟ್ಟಿಯವ್ರು ಹಾಡ್ಯಾರ ನೋಡಿ ಸರ್, ಕುಹು 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 ಕೋಗಿಲೆ. ಅದನ್ನು ಮಧುಮಾತ್ ಸಾರಂಗರಾಗದಂತ ಅನ್ಸುತ್ತೆ. ಅದು ಹಾಡು ಬಹಳ ಚೆನ್ನಾಗಿದೆ ಸರ್, ಬಹಳ ಚೆನ್ನಾಗಿದೆ. ಸರಸ್ವತಿ ತಾನಾಗಿ ಪುಟ್ಟರಾಜನಿಗೆ ಒಲಿದು ಬಂದ್ಲು. ಹೌದು, ಉಳಿದೆಲ್ಲ ನಾವೆಲ್ಲ ಸ್ಮರಣೆ ಮಾಡಿ ಭಕ್ತಿ ಮಾಡಿ ದೇವ್ರನ್ನ ಒಲಿಸ್ಕೊಂಡ್ರೆ
ಆ ಪುಟ್ಟರಾಜನ ಒಂದು ಸುಕೃತ ಅವರ ಒಂದು ಇದು ಚರಿತ್ರೆಯಲ್ಲಿ ಬರ್ತಕ್ಕಂಥದ್ದು ಆ ಸಾಕ್ಷಾತ್ ತಾಯಿ ಶಾರದನೇ ಬಂದು ಆಶೀರ್ವಾದ ಮಾಡ್ತಾಳೆ. ಇದೊಂದು ವಿಚಿತ್ರ ಸನ್ನಿವೇಶ. ಹೌದು ಸರ್, ನೀವು ಚಿತ್ರ ಸಂಗೀತದ ಆರಂಭವನ್ನು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಚಿತ್ರದಿಂದ ಆರಂಭ ಮಾಡಿದ್ದೀರಿ. ಈಗ ಮೊದಲಿಗೆ ನಾವು ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಚಿತ್ರದ ಒಂದು ಹಾಡನ್ನು ಕೇಳಿ ಮತ್ತೆ ಮಾತುಗಳನ್ನು ಮುಂದುವರಿಸೋಣ ಸರ್. ಶರಣ ಸಂಕುಲ ಕೀರ್ತಿ ನೀನಾಗು ಮಗುವೆ, ಗುರುಚರಣ ಸಂಪ್ರೀತಿ ನೀ ಗಳಿಸು ಮಗುವೆ. ಪ್ರೀತಿಯ ಕಿರಣಗಳ ಈ ಜಗಕ್ಕೆ ನೀಡಿ ಕರುಣಾಮೂರ್ತಿ ಶುಭನಾಮ ಪಾಡಿ, ಕರುಣಾಮೂರ್ತಿ ಶುಭನಾಮ ಪಾಡಿ. ಜೋ 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 ಶರಣ ಬಸವ ಜೋ 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 ಶರಣ ಬಸವ ಜೋ ಜೋ. ಕೇಳುಗರೆ, ನಮ್ಮ ಜೊತೆ ಕಲಬುರಗಿಯ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಅಮರಪ್ರಿಯ ಹಿರೇಮಠ್ ಅವರು ಇದ್ದಾರೆ. ಈಗ ಮತ್ತೆ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀವಿ. ಸರ್, ಈಗ ಮಹಾದಾಸೋಹಿ ಶರಣಬಸವ ಚಿತ್ರದ ಹಾಡನ್ನು ಕೇಳಿದ್ವಿ. ಅದು ಎಷ್ಟು ಕೇಳಿದ್ರೂ ಕೇಳಬೇಕೋ ಅಂತಾನೆ ಅನಿಸ್ತದೆ. ರೆಕಾರ್ಡಿಂಗ್ ಧ್ವನಿಮುದ್ರಣ ಫಸ್ಟ್ ಟೈಮ್ ಅಂತ ಹೇಳಿದ್ರಿ. BR ಛಾಯಾ ಅವರು ಹಾಡ್ಯಾರೆ ಆ ಚಿತ್ರದಾಗೆ, ಮತ್ತು ವಿಷ್ಣು ಅನ್ನೋರು ಹಾಡಿದ್ದಾರೆ. ಹೌದಲ್ಲ ಸರ್? ಆಮೇಲೆ ಅದೆಲ್ಲ ಹೆಂಗೆ ಸಾಧ್ಯ ಆಯ್ತು ನಿಮಗೆ? ಇವ್ರನ್ನೆಲ್ಲ ಕೂಡಿಸ್ಕೊಂಡು ಈ ರೀತಿ ಮಾಡ್ಬೇಕು ಚಿತ್ರ ಸಂಗೀತ ಮೊದಲೇ ನೀವು ಪ್ರಯೋಗ ಮಾಡಿದ್ವಿ. ನಮ್ಮ ಈ ಸಂಗೀತ ಎಸ್ಪೆಷಲಿ ಚಲನಚಿತ್ರ ಸಂಗೀತದಲ್ಲಿ ಒಬ್ಬರು ಅರೇಂಜರ್ ಅಂತ ಇರ್ತಾರೆ. ಅವ್ರು ಯಾಕಂದ್ರೆ ಹೆಂಗೆ ನಮ್ಮ ಹಳ್ಳಿಯಲ್ಲಿ ರಾಶಿ ಮಾಡ್ಬೇಕಾದ್ರೆ ಹೊಲಕ್ಕೆ ಕೂಲಿ ಒಬ್ರು ಲೀಡರ್ ಮೇಸ್ತ್ರಿ ಅಂತ ಇರ್ತಾರೆ. ಆ ಮೇಸ್ತ್ರಿ ಹಿಡಿದ್ರೆ ಉಳಿದೆಲ್ಲ ಕರ್ಕೊಂಡ್ಬಿಡ್ತಾರೆ. ಅದ್ರಾಗ ಒಬ್ಬ ಅರೇಂಜರ್ ಹಿಡಿದ್ಬಿಟ್ರೆ, ಯಾಕಂದ್ರೆ ಇದರಲ್ಲಿ ಪರಿಣಿತರ ಬೇಕು. ಔಟ್ ಸ್ಟೇಜ್ ನಲ್ಲಿ ಬಹಿರಂಗ ಸಭೆಯಲ್ಲಿ ಎಂತ ಎಕ್ಸ್ಪರ್ಟ್ ಅಂದ್ರೆ ಅಲ್ಲಿ ಫೇಲ್ ಆಗ್ತಾನೆ. ಹಿಂಗೆ ಅದು ಅವ್ರು ಅರೇಂಜರ್ ಹಿಡಿದ್ಬಿಟ್ರೆ ನಮ್ಗೆ ಏನೇನು ವಾದ್ಯಗಳು ಬೇಕು, ಯಾವ ತರ ಬೇಕು ಎಲ್ಲ ಹೇಳ್ಬಿಡ್ತೀವಿ. ಹೇಳಿ ಅವ್ರಿಗೆಲ್ಲ ಈ ತರ ಬೇಕಂದಾಗ ಅರೇಂಜ್ ಮಾಡಿಬಿಡ್ತಾರೆ. ಸ್ಟುಡಿಯೋ ಇರ್ತದೆ, ದೊಡ್ಡ ಸ್ಟುಡಿಯೋ. ಅದಲ್ಲಿ ಹೋಗಿ ನಾವೆಲ್ಲ ಏನು ಬೇಕು, ನಮ್ಮ ಸಾಹಿತ್ಯಗಾರ ನಾನೇ ಇರ್ತೀನಿ. ಅವಾಗೆಲ್ಲ ಏನೇನು ನೊಟೇಷನು, ಏನು ಸುದ್ದಿ, ಯಾವ ಥರ ಮ್ಯೂಸಿಕ್ ಬೇಕು ಎಲ್ಲ ಈ ನಾವು ಕಲ್ಪನೆ. ಈ ಎವ್ರಿ ಫಿಲ್ಮ್ ಸ್ಟಾರ್ಟ್ಸ್ ವಿತ್ ಮ್ಯೂಸಿಕ್ ಡೈರೆಕ್ಟರ್, ಎಂಡ್ಸ್ ವಿತ್ ಮ್ಯೂಸಿಕ್ ಡೈರೆಕ್ಟರ್. ಯಾಕಂದ್ರೆ ಮೊದಲು ನಾವು ಏನೂ ಗೊತ್ತಿರಲ್ಲ, ಶೂಟಿಂಗ್ ಇರಲ್ಲ, ಏನಿರಲ್ಲ, ಬರೀ ಪೇಪರ್ನಲ್ಲಿ ಒಂದು ಕಥೆ ಇರ್ತದೆ. ಆ ಕಥಾ ಸನ್ನಿವೇಶ ಪ್ರಕಾರ ನಾವು ಸಂಗೀತವನ್ನು ಆಯೋಜಿಸಿ ಅದಕ್ಕೆ ಸಂಯೋಜನೆ ಮಾಡಿ ಅವ್ರಿಗೆಲ್ಲ ಅರೇಂಜರ್ ಹಿಡಿದು ಮತ್ತು ವಿವಿಧ ವಾದ್ಯಗಾರ ಹಿಡಿದು ಹಿಂಗೆ ಮಾಡಿಸ್ಬೇಕು, ಹಿಂಗೆ ಮಾಡಬೇಕು ಅಂತ ಹೇಳಿಕೊಟ್ಟಾಗ ಅದಾಗ್ತದೆ. ಅವ್ರು ಜಸ್ಟ್ ಅವರು ತಮ್ಮ ಒಂದು ಮಷಿನರಿ ಇದ್ದಂಗೆ. ಅವರು ಎಲ್ಲ ವಿಚಾರಗಳೆಲ್ಲ ನಮ್ಮದೇ. ಅಲ್ಲಿ ಯಾವ ಥರ ಸಂಗೀತ ಬೇಕು, ನಡುವೆ ರೌದ್ರ ಬರ್ತಿರ್ತದೆ, ಮೀನವನು ನಡುವೆ ಹಾವು ಬರ್ತಿರ್ತದೆ ಸನ್ನಿವೇಶದಾಗ, ಆ ಹಾವಿನ ಮ್ಯೂಸಿಕ್ ಕೊಡಬೇಕು. ಇವೆಲ್ಲ ಅವ್ರಿಗೆ ಏನು ಗೊತ್ತಿರಲ್ಲ ಪಾಪ. ಅವ್ರಿಗೆಲ್ಲ ತಿಳಿಸಿಕೊಟ್ಟಾಗ ಅವರೆಲ್ಲ ಅದಕ್ಕೆ ಅರೇಂಜ್ ಮಾಡಿಬಿಡ್ತಾರೆ. ಈ ಚಿತ್ರದ ನಿರ್ದೇಶಕರು ಯಾರು? ಶಂಕರಲಿಂಗ ಸುಗ್ನಾಳಿ ಅವರು.
ಅವರು ಈಗ ಲಿಂಗೈಕ್ಯರಾಗಿದ್ದಾರೆ. ಫಸ್ಟ್ ಅವರು ಕೂಡ ಕಲಬುರಗಿಯಲ್ಲಿ ಅವ್ರು ದೊಡ್ಡಮ್ಮ ಇದ್ದರು, ಪಾರ್ವತಿ ಹೊಂಬಳ, ಅವ್ರು ದೊಡ್ಡ ಸಂಗೀತಗಾರರು. ಶರಣಬಸು ಹಾಡಿದ್ದಾರೆ ಅವರು. ಫಸ್ಟ್ ನಮ್ಮ ಜೊತೆ ಹೊಡಿದ್ದೆ ಶಂಕರಲಿಂಗ ಸುಗ್ನಳ್ಳಿ ಮತ್ತು ನಾನು ಈ ಶರಣಬಸವೇಶ್ವರ ಸಿನಿಮಾದಲ್ಲಿ ಜೊತೆ ಆದದ್ದು. ಅಲ್ಲಿ ಕತೆ ಬರಲಿಕ್ಕೆ, ಹಾಡ ಬರಲಿಕ್ಕೆ, ಸನ್ನಿವೇಶಗಳು, ಯಾಕಂದ್ರೆ ಸಂಭಾಷಣೆ ಕೂಡ ನಾ ಬರ್ತೀನಿ. ಅದೇನೋ ಶರಣನ ಪ್ರೇರಣೆ. ಸರ್, ಕಾಲೇಜ್ ವಿದ್ಯಾಭ್ಯಾಸವನ್ನ ಎಲ್ಲಿ ಮಾಡಿದ್ರಿ? SP ಕಾಲೇಜ್ನಲ್ಲಿ, ಕಲಬುರಗಿಯಲ್ಲಿ ಮಾಡಿದ್ರಿ. BA ಆಯ್ತು ಅವಾಗ? BA ಆಯ್ತು ಮೇಡಮ್. ಆಮೇಲೆ ನನಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ FDC ಅಂತ ಸೆಲೆಕ್ಷನ್ ಆಯ್ತು PSC ಇಂದ. ನಾವು ಬಿಜಾಪುರಕ್ಕೆ ಹೋದ್ವಿ. ನಿಜವಾಗಿ ನಾ ಕಲಬುರಗಿ ಇದ್ರೆ ನಾ ಬೆಳೆತಿದ್ದಿಲ್ಲ, ಯಾಕಂದ್ರೆ ನಾವು ಕಲಬುರಗಿಯಲ್ಲಿ ಹುಟ್ಟಿದವರು, ನಾವು ಶರಣ ಆಶ್ರದ ಇದೆ. ಆದ್ರೆ ನನಗೆ ಬೆಳೆಸಿದ್ದು ಬಿಜಾಪುರ. ಅಲ್ಲಿ ಇಲ್ಲಿ ಕಲಬುರಗಿ ಅಂತ ಸಾಂಸ್ಕೃತಿಕ ಲೋಕ, ಸಂಗೀತ ಇರ್ಬೋದು, ನಾಟಕ ಇರ್ಬೋದು. ಇವರೆಲ್ಲ ಗುರುರಾಜ್ ಕಂದುವಳಿ, ಗುರುರಾಜ್ ಹೊಸಕೋಟೆ, ಅಶೋಕ್ ಬಾದರ್ದಿನ್ನಿ, ಇವರೆಲ್ಲ ಮೇಳ. ನಮಗೆ ಒಂದು ಗುಂಪು ಕಟ್ಕೊಂಡು ಒಂದು ಜಾನಪದ ಮಂಡಳ ಅಂತ ಒಂದು ಬೇರೆ ಮಾಡಿದೆ, ಮ್ಯೂಸಿಕಲ್ ಪಾರ್ಟಿ ಅಂತ ಒಂದು ಬೇರೆ ಮಾಡಿದೆ. ಆಮೇಲೆ ನಾಟಕ, ಯಾವಾಗಲೂ ಸಂಘಟನಾ ಜೀವಿ. ಈ ಸಂಘಟನೆಗಳು ಮಾಡ್ಕೊಂಡು ಆ ಪ್ರಕಾರ ಕಾರ್ಯಕ್ರಮ ಮಾಡ್ಕೊಂಡು ಹೋದಾಗ ನನಗೆಲ್ಲ ವಾದ್ಯಗಳ ಪರಿಚಯ ಆಯಿತು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ನಾನು ಪುಟ್ಟಣ್ಣ ಕಣಗಾಲ್ ಮತ್ತು ಆರತಿ ಅವರು ಒಂದು ಇದಕ್ಕೆ ಬಂದಿದ್ದರು, ಫಲಿತಾಂಶ ಶೂಟಿಂಗ್ ಬಿಜಾಪುರಕ್ಕೆ. ಬಂದಾಗ ಅವ್ರು ಗೆಸ್ಟ್ ಆಗಿ ಬಂದಿದ್ರು. ನಾವು ನೃತ್ಯ ಸಂಯೋಜನೆ ಮಾಡಿದ್ವಿ. ಒಂದು ಕನ್ನಡದ ಕುಲವದುವೆ ಕರುನಾಡ ಶ್ರೀಮಗವೆ, ಬಾ ಬೇಗ ಎಲ್ಲರಿವೆ ನಿನ್ನ ಕಾಣಲು ಬರುವೆ ಅಂತ ಒಂದು 8-10 ಕಾಲೇಜ್ ಹುಡುಗಿಯರನ್ನು ತಗೊಂಡು ನಾನು ಸಂಗೀತ, ನೃತ್ಯ ಮತ್ತು ಸಂಗೀತ 2 ಸಂಯೋಜನೆ ಮಾಡಿದ್ದೆ. ಅದು ಅವ್ರಿಗೆ ನೋಡಿದ್ರು, ಅವರೇ ಗೆಸ್ಟ್ ಇದ್ದರು. ಏನಪ್ಪ ಇದು ಯಾರು ಬರ್ದಾರ? ನಾನೇ ಬರ್ತೀನಿ ರೀ. ಸಂಗೀತನಿಂದು, ಸಾಹಿತ್ಯನಿಂದು ಏನು ಹೆಸರು ನಿಮ್ಮದು? ಅಮರ ಹಿರೇಮಠ್. ನೀನು ಅಮರ ಕಲಾ, ನಿಂದು ದೊಡ್ಡ ಕಲಾ ಅಂತ ಅವ್ರು ಆಶೀರ್ವಾದ ಮಾಡಿದ್ರು. ನಮ್ಮ ಸಂಘಟನೆ ಹೆಸರು ಅಮರ ಕಲಾ ಅಂತ ಅವರ ಬಾಯಿಂದ ಬಂದ ಶಬ್ದನ ಇಟ್ಬಿಟ್ಟಿದ್ರು. ಪುಟ್ಟಣ್ಣ ಕಣಗಾಲ್ ಆಶೀರ್ವಾದ. ನಾನು ನಿಜವಾಗಿ ಬಹಳ ದೊಡ್ಡ ನಿರ್ದೇಶಕರು ಅವರು. ಕನ್ನಡ ಚಲನಚಿತ್ರರಂಗ ಕಂಡಂತ ಮಹಾನ್ ನಿರ್ದೇಶಕ. ಇದು ಚಿತ್ರದಿಂದ ಒಬ್ಬ ನಿರ್ದೇಶಕರ್ತನ ಅಂತ ಕಳಿಸಿಕೊಟ್ಟಿದ್ದೇ ಅವರೇ. ಹೌದು, ಅವರಿಂದ ಗೊತ್ತಾಯ್ತು ನಮ್ಗೆ ನಿರ್ದೇಶಕರ್ತನ ಅಂತ. ಯಾಕಂದ್ರೆ ನಾವು ಬರೇ ಹೀರೋಯಿನ್ ಇವರೇ ಪಿಕ್ಚರ್ ಮಾಡಿದ್ರೆ ಗೊತ್ತಿತ್ತು ನಮಗೆ ಸಣ್ಣರಿದ್ದಾಗ. ಹಿಂದೊಬ್ಬ ನಿರ್ದೇಶಕರ್ತನ ಗಾರುಡಿ, ಆ ಗಾರುಡಿ ಮಹಾ ದೈವ ಅನ್ಬೇಕ್ರಿ ಮೇಡಮ್. ಆ ಪುಟ್ಟಣ್ಣ ಕಣಗಾಲ್ ಮತ್ತು ಆರತಿ ಅವರು ಒಂದೇ ವೇದಿಕೆ ಮೇಲೆ ಇದ್ರು. ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, ಅವರ ಸಹಿ ಮಾಡಿದ್ದು. ಒಳ್ಳೆ ನಿರ್ದೇಶಕ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನೋಡ್ರಿ ಸರ್, ಯಾಕಂದ್ರೆ ಎಂಥ ಒಂದು ಮಹಾನ್ ನಿರ್ದೇಶಕರಿಂದ ಒಳ್ಳೆಯವರು ಅಂತ ಅನ್ಸ್ಕೋದು ಬಹಳ ಕಷ್ಟ. ಏನು ಸುಕೃತ. ಯಾಕಂದ್ರೆ ಅವ್ರ ಕೈಗೊಳಗ ಕೆಲಸ ಮಾಡೋರು ಹೆದರ್ತಿದ್ರಂತೆ. ಅವ್ರು ಬಡಿತಿದ್ರು, ನಾವು ಪ್ರತ್ಯಕ್ಷ ನೋಡಿದ್ವಿ. ನಾವು ಹೊಡೆದೇ ಬಿಡ್ತಿದ್ರಂತೆ, ಒಂದು ಸ್ವಲ್ಪ ತಪ್ಪಾದ್ರೂ ಹೊಡೆದು ಬಿಡ್. ಆಮೇಲೆ ಅವರು ಕೆಲವೊಂದು ಚಿತ್ರಗಳನ್ನ ನಾವು ನೋಡಿದಾಗ ಅದು ವೈಜ್ಞಾನಿಕವಾಗಿನೂ ನಿಜ ಅನಿಸ್ತಿತ್ತು. ಬಹಳ ಒಳ್ಳೆ ಚಿತ್ರಗಳನ್ನ ಕನ್ನಡ ಚಿತ್ರಕ್ಕೆ ಕೊಟ್ಟಂತ ನಿರ್ದೇಶಕರು, ಅಂತ ನಿರ್ದೇಶಕರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಆಗಿದೆ ಅಂದ್ರೆ ಅದು ಬಹಳ ದೊಡ್ಡದು ಸರ್. ಆಮೇಲೆ ಬಿಜಾಪುರದಿಂದ ಗುಲ್ಬರ್ಗಕ್ಕೆ ಬಂದ್ರೆ ಸರ್? ನಾನು 80ರಲ್ಲಿ ನನಗೆ ಟ್ರಾನ್ಸ್ಫರ್ ಆಯ್ತು ಮೇಡಮ್. 80ರಲ್ಲಿ ನಾನು ಟ್ರಾನ್ಸ್ಫರ್ ಆದಾಗ ನಮ್ಮ ಮತ್ತೆ ಇಲ್ಲಿ ಕಲಬುರಗಿ ಪಾಲಿಟೆಕ್ನಿಕಲ್ಲಿ ನಾನು FDC ಆದೆ, ಮುಂದೆ ಸೂಪ್ರಿಡೆಂಟ್ ಆದೆ, ಆಮೇಲೆ ರಿಜಿಸ್ಟರ್ ಆದೆ, ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ರಿಟೈರ್ಡ್ ಆದೆ. ಅಂದ್ರೆ ಇಲ್ಲಿ ಗುಲ್ಬರ್ಗಕ್ಕೆ ಬಂದ್ಮೇಲೆ ನೀವೆಲ್ಲ ಅಲ್ಲೇನು ಸಂಘಟನೆಗಳನ್ನು ಮಾಡ್ಕೊಂಡಿದ್ರಲ್ಲ, ಮತ್ತೆ ಇಲ್ಲಿ ಪ್ರಾರಂಭ ಮಾಡಿದ್ವಿ. ಮತ್ತೆ ಇಲ್ಲಿ ಶುರು ಮಾಡಿದ್ವಿ. ಅದೇ ಅಮರ ಕಲಾ ಒಂದು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಯಿಂದ ಎಷ್ಟೋ ಶರಣರ ನಾಟಕಗಳು, ಒಂದು 20-30 ನಾಟಕಗಳು ನಾನು ಬಹುಶಃ ಪ್ರದರ್ಶನ ಮಾಡಿರ್ಬೋದು. ಎಲ್ಲ ಕೂಡಲ ಸಂಗಮ, ಎಲ್ಲೆಲ್ಲೂ ಇಡೀ ನಮ್ಮ ಉತ್ತರ ಕರ್ನಾಟಕ ತುಂಬ 25-30 ಜನರನ್ನ ಕಟ್ಕೊಂಡು ಊರೂರು ನನ್ನ ನೌಕರಿ ಜೊತೆಗೇನೆ ಇದನ್ನೆಲ್ಲ ಮಾಡಿದ್ದು. ಬಹುಶಃ ನನಗನ್ನಿಸ್ಬಿಟ್ಟಿಗೆ ನನ್ನಂಗೆ ಇಲ್ಲಿ ಯಾರು ಮಾಡ್ಲಿಕ್ಕೆ, ನನ್ನಂಗೆ ಅನ್ಕಂತಾನೆ ಈ ಕಲಬುರಗಿ ಪುಣ್ಯದ ನಾಡು ನೆಲ, ಶರಣರ ನಾಟಕನೇ ಬಹುಶಃ ಮತ್ತೆ ಯಾರು ಮಾಡಿಲ್ಲ. ಈ ಬಸವ ಕಲ್ಯಾಣದಲ್ಲಿ ಜಾತ್ರೆಗೆ ವರ್ಷ ಫಿಕ್ಸ್ ಇರ್ತದೆ ಮೇಡಮ್. ಬಸವ ಕಲ್ಯಾಣ ತಂಡ ಕಟ್ಕೊಂಡು ಹೋಗ್ಬಿಡೋರು, ತಿಂಗಳಾನಗಟ್ಟಲೆ ಪ್ರಾಕ್ಟೀಸ್ ಮಾಡೋದು. ಒಳ್ಳೆ ಒಂದು ದೊಡ್ಡ ಕ್ವಾರ್ಟರ್ಸ್ ಕೊಟ್ಟಿದ್ರು ನಮಗೆ. ಆ ಕ್ವಾರ್ಟರ್ಸ್ ನಮ್ಗೆ ರಂಗ ಪ್ರಯೋಗ. ಅವಾಗೆಲ್ಲ ನೀವು ರೇಡಿಯೋ ಕೇಳ್ತಿದ್ರ ಸರ್? ನಾ ಕೇಳ್ತೀನಿ ಮೇಡಮ್, ಕೇಳ್ತಿದ್ವಿ. ನಾ ರೇಡಿಯೋಗೆ ಹಾಡಿದ್ದೀನಿ ಮೇಡಮ್. ತತ್ವಪದ ಕಾರಣವಾಗಿ ನಾನು ಕಲಬುರಗಿ ಆಕಾಶವಾಣಿ ನನಗೆ ಸಾಕಷ್ಟು ಬಳಸ್ತು. ಅವಾಗಂತೂ ನಾನು ವಾರಕ್ಕೊಮ್ಮೆ ರಿಕಾರ್ಡ್, 15 ತಿಂಗಳು ಜನಪದ ಕಲಾವಿದರಾಗಿ ನೀವು ಮಾಡಿದ್ವಿ. ಮಸ್ತ್ ಹಿಂದಿನ ಹಿರಿಯರು ನೆನೆಸ್ಬೇಕಾಗ್ತದೆ. ಮಂಗಳಗಟ್ಟಿ, ಆಮೇಲೆ ಸಿರಹಟ್ಟಿ ಅವರು, ಬಹಳ ಮಂದಿ ಎಲ್ಲ. ನಿಮ್ಮ ಮೇಲೆ ಪರಿಣಾಮ ಬೀರದಂತ ಸಂಗೀತಗಾರರು ಯಾರ್ಯಾರು ಸರ್? ನಾನು ನಿಜವಾಗಿ ಎಲ್ಲರೂ ಸಂಗೀತಗಾರ, ದೊಡ್ಡ ನಾ ಭೇದನೆ ಮಾಡಲ್ಲ. ಸಂಗೀತಗಾರ, ಶಾಸ್ತ್ರೀಯ, ಸುಗಮ ಅಂತ. ಆದ್ರೆ ನನಗೆ ನಾನು 80ರಲ್ಲಿ ಇಲ್ಲಿ ಬಂದಾಗ ನನಗೊಬ್ರು, ನಾವು ಸುಮ್ಮನೆ ಆರಂಭ ಮಾಡಿವಂತ ಪದ ಹಾಡ್ತಿದ್ದೆವು, ಅದು ವಚನ ಹಾಡ್ತಿದ್ವಿ ನಾವು. ಒಬ್ರು ಗುರುಗಳು ರೀ, ಗೋಕಾಕ್ ಗುರುಗಳು ಅವರು. ಇದು ಭಾಳ ಚೆನ್ನಾಗ್ಯದಲ್ಲ, ನೀವು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಯಾಕೆ ಇದನ್ನೇ ಮೊದಲು ಹಾಡಬಾರ್ದು? ನಾನಂದೇ ಸರ್, ಇದು ನನ್ನ ಕಂಪೋಸಿಷನ್ ಅಲ್ಲ, ಇದು ಪಂಡಿತ್ ಸಿದ್ದರಾಮ್ ಜಂಬದಿನ್ ಅವರ ಕಂಪೋಸಿಷನ್ನು. ಈ ವಚನ ಮಟ್ಟ ಟೋಟಲ್ ಅವ್ರ ವಚನ ಸಂಗೀತ ನನಗೆ ಭಾಳ ಗಾಢವಾಗಿ ಪರಿಣಾಮ ಆಗಿದೆ. ನಾನು ಕೂಡ ಏನೋ ವಚನದಲ್ಲಿ ಹಿಂಗೆ ಅವರಂಗೆ ಒಂದು ಅದಕ್ಕೇನಂತಾರೆ ಘರಾನ ಕ್ರಿಯೇಟ್ ಮಾಡಿದಂಗೆ ಆಯಿತು. ಜಂಬದಿನ್ ಸರ್ ಒಂದು ಘರಾನ ವಚನ ಸಂಗೀತದಲ್ಲಿ ಒಂದು ವಿಶೇಷ ಆಕರ್ಷಣೆ ಅಂತಂದು ಒಂದು ಹೊಸ ಎಲ್ಲರಿಗೂ ಅಬಾಲ ವೃದ್ಧರಿಗೂ ಇಚ್ಛೆ ಆಗೋವಂಗೆ ಅವರು
ಮೆಚ್ಚುವಂಗೆ ಅವ್ರು ಸಂಗೀತ ಮಾಡಿದರು. ಅದು ನನಗೆ ಭಾಳ ಪರಿಣಾಮ ಮಾಡಿತು. ಪ್ರತಿಯೊಂದು ಅವ್ರದ್ದು ಯಾವುದೇ ಸಂಗೀತ ಹೊಸದಿರಲಿ ಅದು ನನಗೆ. ಆಮೇಲೆ ಶ್ರಮ ಶರಣಾರ್ಥಿ ಅದಂತೂ ನನ್ನ ಮೊಬೈಲಲ್ಲಿ ಯಾವಾಗ ಇರ್ತದೆ ಚಾಮರಸ್ ಅದು ಅವ್ರಂಗೆ ಇನ್ನೊಬ್ರು ಹಾಡಲ್ಲ. ಇಡೀ ನಮ್ಮ ಕರ್ನಾಟಕದಾಗ ಅವ್ರಂಗೆ ಇನ್ನೂ ಹಾಡಲ್ಲ. ಅದು ಆರಂಭ ಮಾಡುವೇನು ವಚನ ಇವರು ನೀನು ಮೊದಲನೇ ನಿನಗೆ ಮಂತ್ರ ಇದೇ ಇರಲಿ ಸ್ನಾನ ಮಾಡಿದ್ವಿ ಅಂತಂದ್ರೆ ಇವತ್ತಿಗೂ ನಾನು ಸ್ನಾನ ಮಾಡಿದ ಕೂಡ ಫಸ್ಟ್ ಅನ್ನೋದು ಆರಂಭ ಮಾಡುವನೇ ಈ ವಚನ ಹಾಡಿದ ನಂತರನೇ ಮುಂದಿನ ಮಂತ್ರಗಳು ನನಗೆ. ಜಂಬದಿನ ಸರ್ ಅಂತೂ ಅದು ನಿಜವಾಗಿ ರಾಯಚೂರಿಗೆ ಹೋಗಿತ್ತು ಅವ್ರ ಹೆಸರು ಕಲಬುರಗಿ ಇಡಬೇಕಾಗಿತ್ತು. ಕಲಬುರಗಿ ಅವರು ಜಂಬದಿನ ಯಾಕೆ ಇಲ್ಲಿ ಶರಣ ಸಂಸ್ಥಾನದಲ್ಲಿ ಅವ್ರು ಸೇವೆ ಸಲ್ಲಿಸ್ತಾರಲ್ಲ, ನನಗಿಬ್ಬರು ಜಂಬದಿನ ಸರ್ ಮತ್ತು ಹಡಪ ಸರ್ ಇಬ್ಬರು ನನಗೆ ಭಾಳ ಪರಿಣಾಮ ಮಾಡಿದರು. ಭಾಳ ಮೆಚ್ತದ್ರು ನನಗೆ. ಸರ್ ಆಮೇಲೆ ನೀವು ಗೀತೆಗಳನ್ನು ಬರೀತಿದ್ರಿ, ಯಾವಾಗ ಶುರು ಮಾಡಿದ್ರಿ ಹಾಡುಗಳನ್ನು ಬರೆಯೋದು? ನಾ ಫಸ್ಟ್ ಹೈಸ್ಕೂಲ್ನಲ್ಲಿ ಇದ್ದು ಮೇಡಮ್, 9th 10th ಓದ್ತಿರ್ಬೇಕು. ಎಲೆಕ್ಷನ್ದಲ್ಲಿ ಅಪೋಸಿಟ್ ಪಾರ್ಟಿಗಳು ಎರಡು. ಅವಾಗ ನನಗೆ ಹಾಡ ಹಿಂಗೆ ಬರೀತಾರೆ. ನಮ್ಮ ಸರ್ ಬರೀತಾರೆ ಒಬ್ರು ಸಂಗಣ್ಣ ಮಾಸ್ಟರ್ ಹೊತ್ಪೇಟೆ ಅಂತೇಳಿ ನಮ್ಮ ಗುರುಗಳೊಬ್ಬ ಬರೀತಿದ್ರು. ಅವ್ರು ಬರೆದದ್ದು ಓದ್ತಿದ್ವು ಅಷ್ಟೇ. ಹಿಂಗೆ ಕವನ ಬರಿಬೇಕು ಮಾಡಬೇಕು ಅಂತ ಏನು ಗೊತ್ತಿರಲಿಲ್ಲ. ಅವಾಗ ನಮ್ಮ ಕೆಲವೊಂದು ಫ್ರೆಂಡ್ಸ್ ನೀನು ಬರೆಯಲ್ಲ ಅಂತಂದ್ರು. ಅವಾಗ ಅವರು ಜಯವಾಯಿತು ಪದ್ಯ ಬರೆದಿದ್ದೆ, ಗೆದ್ದು ಬಂದರು. ಅದು ನನಗೆ ಪ್ರೇರಣೆ ಆಯಿತು. ಮುಂದೆ ನಾನು ನಮ್ಮ ಬಾದಾಮಿ ಬನಶಂಕರಿ ದೇವಿ ನೋಡಿ ಬರೆದದ್ದು ಕನ್ನಡದ ಕುಲ ವಧುವೆ ಕರುನಾಡ ಸಿರಿಮಗುವೆ. ಅದನ್ನೇ ಪುಟ್ಟಣ ಕಣಗಾಲಲ್ಲಿ ಅದನ್ನು ನೃತ್ಯ ಪ್ರದರ್ಶನ ಮಾಡಿ ಆಶೀರ್ವಾದ ತಗೊಂಡು ಬಾದಾಮಿ ಬನಶಂಕರಿ ದೇವಸ್ಥಾನ ನೋಡಿ ಬರೆದದ್ದು. ನಾ ಬೆಂಗಳೂರು ಹೊಂಟಿದ್ದೆ ಬಸ್ನಲ್ಲಿ. ಅವರು ಕಂಡಕ್ಟರ್ ಅಂದ್ರು ಪೂಜೆ ನಡೆದ ಒಂದು 10 ನಿಮಿಷ ಟೈಮ್ ಆದ ದರ್ಶನ ತಗೋರಿ ಅಂದ್ರು. ಆ ಎಲ್ಲರೂ ಗದ್ದಲ ಗರ್ಭುಡಿಯಲ್ಲಿ ತಾಯಿ ಮುಖ ನೋಡಿದೆ. ಹೊರಗೆ ಪುಷ್ಕರಣಿಯಲ್ಲಿ ಬಂದು ಅಲ್ಲಿ ತಟದಲ್ಲಿ ಕುಂತು ಬರೆದದ್ದು. ಹೌದಲ್ಲ ಸರ್? ಕನ್ನಡದ ಕುಲವಧುವೆ ಕರುನಾಡ ಸಿರಿಮಗುವೆ. ಅದು ರಿಕಾರ್ಡ್ ಕೂಡ ಹಾಕಿದ್ರು ಮೇಡಮ್. ಈಗ ವಿಜಯ ಕಂಕಣ ಚಿತ್ರದಲ್ಲಿ ನೀವು ಹೇಳಿದ್ರಲ್ಲ ಋತುರು ರುಮ್ಮ, ಆ ಹಾಡು ಭಾಳ ಚಲೋ ಇದೆ ಸರ್. ಆಮೇಲೆ ಅದನ್ನ SP ಬಾಲಸುಬ್ರಹ್ಮಣ್ಯ ಮಂಜುಳಾ ಅವ್ರು ಹಾಡ್ಯಾರ ಅನ್ಸುತ್ತೆ. ಹೌದೌದು. ಇವರೆಲ್ಲ ಕರ್ಸ್ತಿದ್ರ ಸರ್ ಸ್ಟುಡಿಯೋಕ್ಕೆ? ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಲೈವ್ ಆಗಿ ಬರ್ತಿದ್ರು. ಇತ್ತೀಚೆಗೆಲ್ಲ ಆನ್ಲೈನ್ ಆಗಿದೆ. ಸಿಂಗರು ಅವಾಗಂತೂ 20-30 ವರ್ಷದಿಂದ ಏನೂ ಇಲ್ಲ, ಲೈವ್ ಆಗಿ ಬರಲೇಬೇಕು ಅವ್ರು. ಲೈವ್ ಆಗಿ ಬಂದ್ರೆ ರಿಕಾರ್ಡ್ ಆಗೋದು. SP ಬಾಲಸುಬ್ರಹ್ಮಣ್ಯ ಸರ್, ಚಿತ್ರಾ ಮೇಡಮ್, ಮಂಜುಳಾ ಅವರು, ಆಮೇಲೆ BR ಛಾಯಾ ಅವರು, ಚಂದ್ರಿಕಾ ಗುರುರಾಜ್, ಆಮೇಲೆ KS ಸುರೇಖಾ, ಆಲ್ಮೋಸ್ಟ್ ಎಲ್ಲರೂ ಕೂಡ ನಮ್ಮ ಇದರಲ್ಲಿ ಹಾಡಿದ್ರು. ಈಗ ವಿಜಯ ಕಂಕಣ ಚಿತ್ರದ ನೀವೇ ಬರೆದು ಸಂಗೀತ ನೀಡಿದಂಥ ಋತುರು ರುಮ್ಮ ಹಾಡನ್ನು ಕೇಳಿ ಮತ್ತೆ ಮಾತು ಮುಂದುವರಿಸಿ. ಆಯ್ತು. ಕುಣಿಯುತ್ತ ಬಾರೆ ಕಲಿಯುತ್ತ ಬಾರೆ ಬಾಬಾರೆ ಬಾರೆ ನನ್ನ ಮುದ್ದು ಸಿಂಗಾರಿ, ಬಾಬಾರೆ ಬಾರೆ ನನ್ನ ಮುದ್ದು ಸಿಂಗಾರಿ.
ಎದೆಯಾಳದಲ್ಲಿ ಸಿಲುಕಿದೆಯ ಮುದ ನೀಡಿ ನನ್ನ ತಣಿಸುವೆಯ ಉಕ್ಕಿ ಹರಿವ ನೀರಿನಲ್ಲಿ ನನ್ನ ನೆನೆಸುವಾರ ಉಕ್ಕಿ ಹರಿವ ನೀರಿನಲ್ಲಿ ನನ್ನ ನೆನೆಸುವಾರ ಮದವು ತುಂಬಿ ಹದಕ್ಕೆ ಬಂದ ಹರೆಯದ ಹೆಣ್ಣು ನೀನೀಗ ಮದವು ತುಂಬಿ ಹದಕ್ಕೆ ಬಂದ ಹರೆಯದ ಹೆಣ್ಣು ನೀನೀಗ ಮದಿಸಿದಾನೆಯಾಗಿ ಮತ್ತನು ಕಳೆಯೋ ಮದಿಸಿದಾನೆಯಾಗಿ ಮತ್ತನು ಕಳೆಯೋ ರಸವು ಹರಿಯಲಿ ನಿಶೆಯು ಕಳೆಯಲಿ ನಸುಗೆಂತಿನಲಿ ಉಷೆಯು ಮೂಡಲಿ ಸೊಕ್ಕಿನೆಗೆವ ಹೋರಿಯಾಗಿ ನನ್ನ ಮಣಿಸುವಾರ ಸೊಕ್ಕಿನೆಗೆವ ಹೋರಿಯಾಗಿ ನನ್ನ ಮಣಿಸುವಾರ ಓರುಮ್ಮಿ ಕೇಳುಗರೆ, ನಮ್ಮ ಜೊತೆ ಕಲಬುರಗಿಯ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಅಮರಪ್ರಿಯ ಹಿರೇಮಠ್ ಅವರು ಇದ್ದಾರೆ. ಮತ್ತೆ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀವಿ. ಸರ್, ಬಹಳಷ್ಟು ನೀವು ಪೌರಾಣಿಕ ಚಿತ್ರಗಳಿಗೆ ಸಂಗೀತ ನೀಡಿರಿ ಅನ್ಸುತ್ತೆ. ಹೌದು ಮೇಡಮ್. ಹೆಚ್ಚಾಗಿ ಭಕ್ತಿ ಪ್ರಧಾನ ಚಿತ್ರಗಳಿಗೆ ನಾಟಕ ಆಡಿದ್ರು ಕೂಡ ಭಕ್ತಿ ಪ್ರಧಾನ ಶರಣರ ನಾಟಕ ಮಾಡಿದ್ದೀವಿ. ಚಲನಚಿತ್ರಗಳಲ್ಲಿ ಹೆಚ್ಚಾಗಿ ಶರಣರದೆ. ಯಾಕಂದ್ರೆ ದೊಡ್ಡ ದೊಡ್ಡ ಬಜೆಟ್ ಇದ್ದರೆ ದೊಡ್ಡ ದೊಡ್ಡ ಮ್ಯೂಸಿಕ್ ಹಿಡಿದು ಅವು ಮಾಡೋದೇ ಬೇರೆ. ಈ ಚಿಕ್ಕ ಬಜೆಟ್ನಲ್ಲಿ ಆದಷ್ಟು ಚಿಕ್ಕವಾಗಿ ಮತ್ತು ಚೊಕ್ಕದಾಗಿ ಮಾಡ್ತಕ್ಕಂಥದ್ದು ಈ ಶರಣರ ಚರಿತ್ರೆ. ಈ 3-4 ಡಿಸ್ಟಿಕ್ ಹೊಡಿದ್ರೆ ಸಾಕಂಬ ಲೆಕ್ಕದಾಗ ಅವರು ಪಿಕ್ಚರ್ ತಯಾರು ಮಾಡೋರು. ಆ ಪ್ರಕಾರ ಹೋಗ್ತಿರ್ತು. ಒಮ್ಮೊಮ್ಮೆ ಅವು ಚೆನ್ನಾಗಿ ಓಡಿ ಎಲ್ಲ ಕಡೆ ಹೋಗಿಬಿಟ್ಟಿದ್ದಾವೆ. ಈಗ ಲಡ್ಡು ಮುತ್ತೆ ಸಿನಿಮಾ ಮಾಡಿದ್ದೀವಿ ನಾವು, ಎಲ್ಲ ಕಡೆ ಶತದಿನೋತ್ಸವ ಆಯಿತು. ಈ ಫಸ್ಟ್ ನಮ್ಮ ಪಿಕ್ಚರ್ ಮಹಾದಾಸು ಶರಣಬಸವ, ಅದು ಶತದಿನೋತ್ಸವ. ಇಲ್ಲಿ ಕಲಬುರಗಿಯಲ್ಲಿ ಓಡಲಿಲ್ಲ, ಗದಗದಲ್ಲಿ ಹೊಡ್ತೀವಿ ಮೇಡಮ್. ಗದಗದಲ್ಲಿ 100 days ಆಯಿತು. ಕಲಬುರಗಿ ಶರಣಬಸವ ಕಲಬುರಗಿಂತ ಹೊರಗಡೆ ಭಾಳ ಪ್ರಚಾರ ಇದ್ದ. ನನಗೆ ಆಮೇಲೆ ಗೊತ್ತಾಯ್ತು ಚಿತ್ರ ಮಾಡಿದ ಮೇಲೆ ಗದಗದಲ್ಲಿ ಹೆಂಗೆ ಹೋಯ್ತು ಪಿಕ್ಚರ್. ಅದು ಪುಟ್ಟರಾಜ ಗವಾಗಡೆ ಹಂಗಾಯ್ತು. ಎಲ್ಲ ಕಡೆ ಶತದಿನ ಹೋಯ್ತು. ಸರ್, ನೀವು ಈ ಚಿತ್ರಗಳಿಗೆ ಸಂಗೀತ ನೀಡಬೇಕಾದ್ರೆ ಯಾವ ವಾದ್ಯವನ್ನು ಹೆಚ್ಚಾಗಿ ಬಳಸ್ತೀರಿ, ಅಥವಾ ಅದು ಸಿಚುವೇಶನ್ ನೋಡಿ ಹಿಂಗೆ ಬಳಸ್ತೀರೋ? ಅಥವಾ ಅಲ್ಲಿ ವಾದ್ಯ ನನಗಂತೂ ಲೈವ್ ವಾದ್ಯ. ಈ ಕಂಪ್ಯೂಟರೈಸ್ ಸಾಕಷ್ಟು ಬಂದಿದೆ, ಈಗೆಲ್ಲ ಬಂದಿದೆ. ಅವು ಇದ್ದೇ ಇರ್ತದೆ. ಎಲ್ಲ ನೂರಾರು ವಾದ್ಯಗಳಿಗೆ ಅದು ನಮ್ಮ ಸಿಂಥಸಿಸರ್ ಇದ್ದೇ ಇರ್ತಾವೆ. ಆದ್ರೆ ಲೈವ್ ಆಗಿ ನಾನು ವಯಲಿನ್ ಬೇಕು, ಫ್ಲೂಟ್ ಬೇಕು, ಸಿತಾರ್ ಬೇಕು. ಇದ್ರೆ ಅದಕ್ಕೊಂದು ಮೆರಗು ಬರ್ತದೆ. ಯಾವುದೇ ದುಃಖ ಸನ್ನಿವೇಶ ಇರಲಿ, ಸಂತೋಷ ಸನ್ನಿವೇಶ ಇರಲಿ, ಅದು ಯಾವುದೇ ಥರ ನವರಸಗಳನ್ನು ಈ ವಾದ್ಯಗಳಲ್ಲಿ ಸಾಕಷ್ಟು ಚೆನ್ನಾಗಿ. ಆಮೇಲೆ ಇದು ರೀ ಸಾರಂಗಿ ಭಾಳ ಇಷ್ಟ ಮೇಡಮ್. ಒಂದು ಭಾವನಾತ್ಮಕ ಮನುಷ್ಯನ ಅಲ್ಲಿ ಏನು ಫೀಲಿಂಗ್ ಕೊಡ್ತಿರ್ತದ. ನಮ್ಮ ಫಯಾಜ್ ಅಲಿ ಅವರು ಬಾರಿಸೋರು ಅದನ್ನ ಭಾಳ ಚೆನ್ನಾಗಿ ಅದನ್ನ ಲೈಕ್. ಅಮರಯ್ಯ ಹಿರೇಮಠ್ ಅಂತ ನೀವು ಮೊದಲಿದ್ರಿ, ಮೂಲ ಹೆಸರು. ಈ ಅಮರಪ್ರಿಯ ಹಿರೇಮಠ್ ಆದದ್ದು ಯಾವಾಗ? ನಾನು ಮೊದಲು ಅಮರಪ್ರಿಯನ ಇದ್ಲಿ ಮೇಡಮ್. ಬರೀ ಅಮರ ಅಂತ ಹಾಕೊಂತಿದ್ದೆ ನಾನು, ಕಾವ್ಯನಾಮ. ಅಮರ ಇಂತಿ ಅಮರನ ವಂದನೆಗಳು ಏನೇನೋ ಬರ್ತಿತ್ತದು. ಒಬ್ಬ ನಮ್ಮ ಅನ್ನದಾನ ಸರ್ ಅಂತಿದ್ರು, ನಮ್ಮ ಕಲೀಗ್ಸ್ ಹಿರಿಯರ್ ನಮ್ಕಿನ. ಅವ್ರು ಇದು ಏನು ಬರ್ಕೊಂತೀವಿ, ಬರೀ ಅಮರ 3 ಅಕ್ಷರದ್ದು ಚೆನ್ನಾಗಿ ಒಂದು ಇದು ಮಾಡ್ಕೊ ಅಂತಂದರು. ತಲೆ ಕೆಡಿಸ್ಬಿಟ್ರು ನನಗೆ. ಏನು ಮಾಡ್ಕೋಬೇಕು ಅಮರ ಅಮರೇಶ ಬೇಡ ಭಾಳ ಅಂದಿರ್ತಾರೆ. ಅಂದರೆ ಇನ್ನು ಹೆಸರು ಇಟ್ಟರೆ ಯಾರ್ದು ಇರಬಾರ್ದು ಕರ್ನಾಟಕದಾಗ. ಈ ಥರ ವಿಚಾರ ಮಾಡಿದಾಗ ಅದು ನಮ್ಮ ಮಗಳ ಹೆಸರು ಸುಪ್ರಿಯಾ. ಪ್ರಿಯ ಸಿಕ್ತು ನನಗೆ. ಅದಕ್ಕೆ ತಂದೆ ಮಗಳು ಅಂದಾಗ ಅಮರಪ್ರಿಯ ಅಂತ ಇಟ್ಬಿಟ್ಟೆ. ಅದು ಈ ಕಾವ್ಯನಾಮನ ಆಯಿತು. ನಾನು ಎಲ್ಲ ಕಡೆ ಹೆಸರು ಅದೇ ಆಯಿತು, ಅಮರಪ್ರಿಯ ಹಿರೇಮಠ ಅಂತ ಎಲ್ಲರೂ ಕರಿತಾರೆ. ಸರ್, ನಿಮಗೆ ಇಷ್ಟವಾದಂಥ ಹಾಡು ಯಾವುದು? ಅದು ಹಿಂಗಾಗ್ತದೆ ಮೇಡಮ್. ನಮ್ಗೆ ಇಷ್ಟವಾದತ್ತಂದ್ರೆ ನಾವು ಏನು ಈ ತಂದೆ ತಾಯಿಗೆ ಮಕ್ಕಳು 7-8 ಮಂದಿದ್ರೆ ಯಾರು ಇಷ್ಟ ಅಂದ್ರೆ ಎಲ್ಲರೂ ಇಷ್ಟ ಇದ್ದಂಗೆ. ಹಾಡ ಹೆಂಗೆ ಕ್ರಿಯೇಟ್ ಆಗಿರ್ತದೆ. ಹಾಡು ಹುಟ್ಟುವ ಸಮಯ ಅಂತ ಎಷ್ಟು ಲೇಖನ ಬರ್ತಿರ್ತಾವೆ. ಆ ಚಿತ್ರಕ ಸಂಗೀತದಲ್ಲಂತೂ ನಮಗೇನು ಗೊತ್ತಿರಲ್ಲ, ಕಲ್ಪನೆ ಮಾಡ್ಕೋಬೇಕು. ಅದು ಆಯಾ ಸನ್ನಿವೇಶಕ್ಕೆ ತಕ್ಕಂಥದ್ದು ಹಾಡು ನಮ್ಗೆ ಇಷ್ಟನೇ ಅದು. ಆದ್ರೆ ಕೆಲವೊಂದು ಮೆಲೋಡಿಯಸ್ ಆಗಿ ಏನು ಬಂದಿರ್ತಾವೆ. ಈಗ ಶರಣ ಬಸದಲ್ಲಿ ಜೋ ಭಾಳ ಚೆನ್ನಾಗಿ ಬಂತು. ಈ ವಿಜಯ ಕಂಕಣದಲ್ಲಿ ಮಾಮರವು ಚಿಗುರಿದಾಗ ಕೋಗಿಲಿ ಹಾಡಿದಾಗ. ಹೌದು ಸರ್, ಅದು ಭೀಮ್ಕ್ಲಾಸ್ ರಾಗದಾಗದಲ್ಲ ಸರ್? ಅದನ್ನು ಭಾಳ ಚಂದ ಇದೆ ಸರ್ ಹಾಡು. ಈಗ ಅದೊಂದು ಹಾಡು ಕೇಳಿ ಬರೋಣ ಏನು ಸರ್? ಕೇಳಿ ಮಾಮರವು ಚಿಗುರಿದಾಗ ಕೋಗಿಲೆಯು ಕೂಗಿದಾಗ ನೀ ಹಾಡುವ ಪ್ರಿಯೆ ಮೋಹನ
ಚಿಗುರು ಚಿಗುರಲಿ ನಾದ ಹೊಮ್ಮಲಿ ಸುಮದ ಸುಳಿಯಲಿ ಭ್ರಮರ ಮೀಯಲಿ ಕುಣಿಯಿತು ಮನವು ತಣಿಯಿತು ತನುವು ಮನದ ಮಡುವಲಿ ಅರಳಿತು ಹೂವು. ಮಾಮರವು ಚಿಗುರಿದಾಗ ಕೋಗಿಲೆಯು ಕೂಗಿದಾಗ ನೀ ಹಾಡುವ ಪ್ರಿಯ ಮೋಹನ ರಾಗ. ಮಾಮರವು ಚಿಗುರಿದಾಗ ಕೋಗಿಲೆಯು ಕೂಗಿದಾಗ ನೀ ಹಾಡುವ ಪ್ರಿಯೆ ಮೋಹನ ರಾಗ. ನೀ ಹಾಡುವ ಪ್ರಿಯ ಒಲವು ಮೂಡಿದಾಗ ನೀ ಹಾಡುವ ಪ್ರಿಯೆ ಚೆಲುವು ಅರಳಿದಾಗ. ಎಸ್ ಪಿ ಅವ್ರು ಭಾಳ ಲೈಕ್ ಮಾಡಿದ್ರು ಅದು. ಅದೊಂದು ಇನ್ನೊಂದು ನೋವನ್ನು ಕೊಟ್ಟು ನೋವನ್ನೇ ಪಡೆಯೋದು ನೀ ದೂರ ಹೋದೆ ಗೆಳತಿ ಅಂತ. ಅದು ಸರ್ ಹೇಗೆ ಬಂತು ಇದು ಟ್ರಾಜಿಡಿ ಅಂತ ಪೆತಸ್ ಅಂದರೆ ದಟ್ ಸ್ಪೂಲ್ ಇಸ್ ಆಲ್ಸೋ ವೀಪಿಂಗ್ ಅಂತಂದ್ರು. ಸರಿ, ಹೋಳಿ ಚಿತ್ರಕ್ಕೂ ಸಂಗೀತ ನೀಡಿರಿ. ಆ ಚಿತ್ರ ಏನು ಸರ್ ಅದು? ಅದು ಹೋಳಿ ಅಂದರೆ ಒಂದು ಜಾನಪದ ಕಥೆ. ಈ ಹೋಳಿ ಹಬ್ಬ ಏನೇ ಮಾಡ್ತೀವಿ, ಅದು ಕಾಮಣ್ಣನ ಹಬ್ಬ. ರತಿ ಮತ್ತು ಮನ್ಮಥರ ಒಂದು ಇದು ಕಥೆನ ಬಂದಂಗೆ ಅದು. ಆ ಸನ್ನಿವೇಶನ ಅದನ್ನು ಬ್ರಾಹ್ಮಣ ಹುಡುಗಿ ಒಬ್ಬರು ದಲಿತ ಹುಡುಗ, ಆ ಕಥೆ ತಗೊಂಡು ಸುತ್ತಮುತ್ತ ಹೆಣದ ಕಥೆ. ಅದು ಜನಪದ ಕಥೆಯನ್ನು ಚಿತ್ರ ಮಾಡಿದ್ದಾರೆ. ಅದಕ್ಕೆ ಸಂಗೀತ ನೀವು ಸಂಗೀತ, ಹಾಡುಗಳು ಮತ್ತು ಸಂಗೀತ ನಿಮ್ದಿದೆ. ಶ್ರೀ ಗುರು ಕೊಟ್ಟೂರೇಶ್ವರ ಚಿತ್ರ ಇದೆ, ಮಹಿಮ ಚಿತ್ರ ಇದೆ. ಅದು ನಿರುಪಾದೇಶ್ವರ, ಇವೆಲ್ಲ ಕೆಲವೊಂದು ಇನ್ನು ಚಿತ್ರೀಕರಣ ಪೂರ್ತಿಗೊಂಡಿಲ್ಲ. ಹೌದೇನ್ರಿ? ಸಂಗೀತ ಆಯ್ತು, ಬಟ್ ಕೆಲವೊಂದು ಈಗ ಫೈನಾನ್ಷಿಯಲ್ ಇನ್ನು ತಂದಿರ್ತಾವ ನಿರ್ಮಾಪಕರದು, ಹೀಗಾಗಿ ಅದು ಬರಲಿಲ್ಲ. ಕೊಟ್ಟೂರೇಶ್ವರ ಹೋಡ್ಲಲ್ಲಿ ಹಾಕೋದು. ಜಗದ್ಗುರು ರೇಣುಕಾಚಾರ್ಯ ಚಿತ್ರ ಅದನ್ನು ಬರಲಿಲ್ಲ, ಬರೀ ಸಾಂಗ್ ಆಯ್ತು. ಈಗ ಶಿವಯೋಗಿ ಪುಟ್ಟಯ್ಯಜ್ಜ ಚಿತ್ರಕ್ಕಂತೂ ಅದ್ಭುತ ಹಾಡುಗಳದಾವ ಸರ್. ಹೌದು ಸರ್. ಆಮೇಲೆ ಆ ಚಿತ್ರನೂ ಸಕ್ಸಸ್ ಆಗಿದೆ ಅನ್ಸುತ್ತೆ ಸರ್. ಸಕ್ಸಸ್ ಆಯ್ತು. ಯಾಕಂದ್ರೆ ವಿಜಯ ರಾಘವೇಂದ್ರ 2 ಅವಾರ್ಡ್ ಸಿಗ್ತದೆ. ಹೌದು ಸರ್. ವಿಜಯ ರಾಘವೇಂದ್ರ ಅವರು ಆ ಚಿತ್ರದಾಗ ಅಭಿನಯಿಸಿದ್ದಾರೆ. ಮನೋಜ್ಞವಾಗಿ ಅಭಿನಯ ಮಾಡಿ. ಹೌದು ಸರ್. ಆ ಹಾಡುಗಳ ಬಗ್ಗೆ ನಿಮ್ಗೆ ಏನು ಅನಿಸ್ತ ಸರ್? ಯಾಕಂದ್ರೆ ಮೊದಲಿಗೆ ನೀವು ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಹಾಡನ್ನೇ ತಗೊಂಡಿರಿ. ನೀ ನನಗೆ ಗುರುವಾಗಬೇಕೆಂದು ಅನಂತ ಕಾಲ ತಪ್ಪಿಸಿದೆ ನೋಡ ಅನ್ನೋ ಹಾಡು. ಅದು ಆಲ್ರೆಡಿ ಅದು ಪ್ರಸಿದ್ಧವಾದಂಥ ಅವರು ವಚನ. ಸರ್. ಅದು ಬಹುಶಃ ಕಲಾವತಿಯಲ್ಲಿ ಏನು ಇದು ಇದೆಯದು. ಅದು ಒಂದು ಚಿತ್ರರಂಗಕ್ಕೆ ಬರಬೇಕಾದ್ರೆ ಅದು ತನ್ನ ಮಾರ್ಪಾಡು ಮಾಡ್ಕೋಬೇಕು, ಅದು ರೂಪಾಂತರ ಆಗಬೇಕು. ಆಲ್ರೆಡಿ ಎಕ್ಸಿಸ್ಟ್ ಇರುತ್ತೆ, ಪ್ರಚಲಿತ ಇರ್ತದೆ, ಅದನ್ನು ಹಾಕಬಾರ್ದು ಅಂತ ಒಂದು ನಿಯಮ. ಅದೇನು ಕಟ್ಟುನಿಟ್ಟ ನಿಯಮ ಅಲ್ಲ. ಈಗ ನಿರ್ದೇಶಕ ಆದ್ಮೇಲೆ ಅದಕ್ಕೆ ಏನಾದ್ರು ಹೊಸತು ಮಾಡಬೇಕಲ್ಲ, ಅದು ತಲೆ ಕೆಡಿಸ್ಕೊಂಡು ಕಲಾವತಿಯಿಂದ ಹಾಡ ಬಂದ್ಕೊಳ್ಳಿ ನೀ ಏನಾಗಿ ಅಂತ ನನಗೆ ಬರ್ತಿತ್ತದು. ಅದನ್ನ ಭಾಳ ತಲೆ ಕೆಡಿಸ್ಕೊಂಡು ಅದನ್ನ ಆ ಥರ ತಂದಿವತ್ತು. ಭಾಳ ಚೆನ್ನಾಗಿ. ಹೌದು, ರಾಜೇಶ್ ಕೃಷ್ಣ ಅವರು ಭಾಳ ಚೆನ್ನಾಗಿ ಹಾಡಿದಾರೆ. ಅವ್ರು ಒಂದು ಹಾಡು ಹಾಡ್ಲಿಕ್ಕೆ ಒಪ್ಕೊಂಡಿದ್ರು. ಆಮೇಲೆ ದಯವಿಟ್ಟು ನನಗೆಲ್ಲ ಹಾಡಕ್ಕೆ ಕೊಡ್ರಂದ್ರು ಅವರು. ನೀವೇ ಬರೆದಂಥದ್ದು ಭೂಮಿಗಿಂತ ನೀನು ದೊಡ್ಡವಳಮ್ಮ ಭಾಳ ಚಲೋ ಇದೆ ಸರ್. ಅದು ಕತ್ತಿ ಹೇಳಬೇಕಾದ್ರೆ ಮೇಡಮು, ನಾನು ಇನ್ನೊಂದರಂದ್ರೆ ನನಗೆ ಸಮಯ ಬಂದಾಗ, ಸ್ಫೂರ್ತಿ ಬಂದಾಗ ನಾನು ಬರ್ಕೊಂತ ಹೋಗ್ಬಿಡೋ. ಬಸ್ನ್ಯಾಗ ಕುಂತಂದ್ರೆ ಒಂದು ಗಿಡ ಯಾವುದೋ ದೃಶ್ಯ ನೋಡಿದ್ನಂದ್ರೆ ಹೊಳೆ ಬಂತು, ಏನೋ ಬಂತು ಅಂದ್ರೆ ಬರ್ದ್ಬಿಡೋದು. ಅಲ್ಲೇ ಒಂದು ಸಣ್ಣ ಹಾಳೆ ತೊಗೊಂಡಿಲ್ಲ, ಬಸ್ನ್ಯಾಗ ಹೋಗ್ತಾ ಬರೆಯೋದು. ಬಸ್ನ್ಯಾಗ ನನಗೆ ಅಲ್ಗಾಡೋದು ತೊಂದರೆ ಆಗಲ್ಲ. ಈ ಮಹಾದೇವಿ ಗರ್ಲ್ಸ್ ಕಾಲೇಜ್ನಲ್ಲಿ ನಾನು ಶಾಬಾಜರ್ಗೆ ಮನೆ ಇತ್ತು. ಡೈಲಿ ಆಫೀಸ್ಗೆ ಹೋಗೋತ್ನಾಗ ಒಂದು ಅರ್ಧ ತಾಸು 1 ತಾಸು ಬಂದು ನಮ್ಮ ಹೊಂಬಾಳಕ್ಕವ್ರು, ಪಾರ್ವತಿ ಹೊಂಬಾಳವರು, ಅವರು ಮತ್ತು ನಮ್ಮ ಗುಂಜಾಳ್ ಸರ್ ಮನೆಯವ್ರ ಅಕ್ಕವರು ಪಾರ್ವತಿ, ಇಬ್ಬರು ಪಾರ್ವತಿ ಅವರೇ. ಅವರು ಬಂದು ಸುಮ್ಮನೆ ಒಂದು ಅರ್ಧ ತಾಸು ಅವ್ರ ಜೊತೆ ಮಾತಾಡ್ತಾ ಮಾಡ್ತಾ ಇಷ್ಟು ಸಂಗೀತ ಹಾಡಿ ಮಾಡಿ ನಮ್ಮೆಲ್ಲ ಹುಡುಗಿಯರಿಗೆಲ್ಲ ನೀನು ಸಂಗೀತ ಕಲಿಸಕ್ಕೆ ಬಂದಿದ್ದು. ಅಲ್ಲಿ ಬಂದು ಒಂದು ಅರ್ಧ ತಾಸು 1 ತಾಸು ಟೈಮ್ ಪಾಸ್ ಮಾಡೋದು. 9:30 ಅದಕ್ಕೂ ಹೋಗಿಬಿಡೋದು ನಾನು ಡ್ಯೂಟಿನ. ಅವಾಗ ಇಷ್ಟೆಲ್ಲ ಬರೆದಿದ್ದಪ್ಪ, ನಿಮ್ಮ ತಾಯಿ ಬಗ್ಗೆ ಬರ್ದಿಲ್ಲ ಅಂತ ಕೇಳಿದ್ರು. ಎಂಥ ತಾಯಿ ನಿನ್ಗೆ ಹಾಡ್ದಾಕಿ? ನನಗೆ ಹೌದಲ್ಲ, ತಮ್ಮ ತಾಯಿ ಬಗ್ಗೆನೇ ಬರ್ದಿಲ್ಲಲ್ಲ, ಬರ್ತೀನಿ ತಡ್ರಿ ಮಂತ್ರಿ. ಅಲ್ಲೇ ಅವ್ರು ಇದ್ರೇ ಅದು ಭೂಮಿಗಿಂತ ನೀನು ದೊಡ್ಡವಳಮ್ಮ ಬಂದ್ಬಿಟ್ಟಿದ್ದ ನನಗೆ. ಅಲ್ಲಿ ಬರೆದು ಹಾಡೇ ಬಿಟ್ಟೆ. ಅವರು ಇಷ್ಟು ಖುಷಿ ಪಟ್ರು. ಅವ್ರು ದೊಡ್ಡ ಆಶೀರ್ವಾದ ನನಗೆ. ಬಹಳ ನಿಜವಾಗಿ ಆಶುಕವಿ ನೀನು ಇಲ್ಲೇ ಹೇಳಿದ್ಕೊಳ್ಳೆ ಬರೆದು ಬಿಟ್ಟಿಯಲ್ಲ ಅಂತ. ಇಲ್ಲ ನಮಗೆ ನೀವು ಅಂತಃಕರಣದ ಹೇಳ್ತಲ್ಲ ನನಗೆ ಇದು ಬರ್ತಂದಾಗ ಅದು ಅಲ್ಲಿ ಸನ್ನಿವೇಶ ಅಂತದ್ದು ಬಂತಂದ್ರೆ ಈ ರೀತಿ ನಾನು ಅನೇಕ ಆಲ್ರೆಡಿ ನನ್ನ ಹತ್ರ ಇದ್ದ ಹಾಡುಗಳನ್ನೇ ಕೆಲವು ಭಾಳಷ್ಟು ಸಲ ಪಿಕ್ಚರ್ಗೆ ತೊಗೊಂಡಿದ್ದೆ. ಅಲ್ಲಿ ಪುಟ್ಟರಾಜ್ ಗವಾಯಿಗಳ ತಾಯಿಯವರು ತಿಳ್ಕೊಂಡಿರ್ತಾರೆ, ಶ್ರುತಿ ಮಾಡ್ಯಾರ ಪಾತ್ರ.
ಆಮೇಲೆ ಅದೇ ಟೈಮಿಗೆ ಅವರು ಶಿಶು ಮಕ್ಕಳು ಅವ್ರ ತಾಯಿ ಸ್ವರೂಪನೇ ವಯಸ್ಸಾದವರು ಅವ್ರ ಸುದ್ದಿನೇ ಬರ್ತದೆ ಅವ್ರಿಗೆ, ಮೊದಲು ಎಲ್ಲಿ ಹೋಗ್ಬೇಕು. ಅವಾಗ ಹಡೆದ ತಾಯಿಗಿಂತ ಪಡೆದ ತಾಯಿ ಭಾಳ ಇಷ್ಟ ಅಂತೇಳಿ ಹೆಂಗೆ ಶ್ರೀಕೃಷ್ಣನಿಗೆ ಯಶೋಧ ಮುಖ್ಯ ಆಗ್ತಾಳೆ ದೇವಕಿಗಿಂತ, ಆ ಥರ ಪುಟ್ಟರಾಜ ಅಜ್ಜವರು ತಮ್ಮ ಶಿಷ್ಯರು ತಾಯಿನಕ್ಕಿನೇ ಪಡೆದ ತಾಯಿ ಇದ್ದಂಗೆ ಅಲ್ಲಿ ಹೋಗಿ ಆ ಸಂಸ್ಕಾರ ಮುಗಿಸಿ ಮತ್ತೆ ತಮ್ಮ ತಾಯಿ ಹತ್ರ ಬಿಡ್ತಾರೆ. ಅವಾಗ ಆ ತಾಯಿ ಇದು ನೋಡಿ, ಆ ದೃಶ್ಯ ನೋಡಿ, ಆ ಶವವನ್ನು ನೋಡಿ ಅವಾಗ ಈ ಹಾಡ ಭಾಳ ಚಂದ ಇದೆ. ರಾಜೇಶ್ ಕೃಷ್ಣನ್ ಅವ್ರು ಭಾಳ ಚೆನ್ನಾಗಿ ಹಾಡ್ಯಾರೆ. ಭಾಳ ತುಂಬಿ ಆ ಸ್ಟುಡಿಯೋದಾಗ ಅಂತ ಹತ್ತೇ ಬಿಟ್ರು. ಹೌದು, ಅದು ಒಂದು ಹಾಡು ಕೇಳಿಬಿಡೋಣ ಸರ್. ಕೇಳಿಬಿಟ್ರು. ಭೂಮಿಗಿಂತ ನೀನು ದೊಡ್ಡವಳಮ್ಮ, ಭೂಮಿಗಿಂತ ನೀನು ದೊಡ್ಡವಳಮ್ಮ, ನಿನ್ನ ಋಣವನೆಂತು ನಾ ತೀರಿಸಲಿ, ನಿನ್ನ ಕರುಣೆಯನೆಂತು ನಾ ಬಣ್ಣಿಸಲಿ. ಅಮ್ಮ ಓ ನನ್ನ ತಿಂಗಳು ನನ್ನ ಹೊತ್ತು ಹೆತ್ತು ಸಲುಹಿದೆ, ತುಂಬಿದ ಎದೆ ಹಾಲ ಅಮೃತ ನೀಡಿದೆ. 9 ತಿಂಗಳು ನನ್ನ ಹೊತ್ತು ಹೆತ್ತು ಸಲುಹಿದೆ, ತುಂಬಿದ ಎದೆ ಹಾಲ ಅಮೃತ ನೀಡಿದೆ. ನಿನ್ನ ಕಣ್ಣ ಬೆಳಕಲಿ ನಾನು ಜಗವ ನೋಡಿದೆ, ಧನ್ಯ ನನ್ನ ಈ ಜನ್ಮ, ನೀ ನನಗೆ ಮಾತೆಯಾದೆ. ಭೂಮಿಗಿಂತ ನೀನು ದೊಡ್ಡವಳಮ್ಮ, ಭೂಮಿಗಿಂತ ನೀನು ದೊಡ್ಡವಳಮ್ಮ, ನಿನ್ನ ಋಣವನೆಂತು ನಾ ತೀರಿಸಲಿ, ನಿನ್ನ ಕರುಣೆಯನೆಂತು ನಾ ಬಣ್ಣಿಸಲಿ. ಅಮ್ಮ ಓ ನನ್ನ ಅಮ್ಮ. ಸೇವೆ ಮಾಡಲಿಲ್ಲ ಮಗನಾಗಿ, ದೃಢ ಮನದಿ ನನ್ನ ನೀನು ಲೋಕಕ್ಕೆ ನೀಡಿದ ತ್ಯಾಗಿ. ಹೊಡೆದವ್ವ
ತ್ಯಾಗಿ ಹಾರತುರಾಯಿ ಶಾಲುಗಳೆಲ್ಲ ನಿನ್ನಿಂದ ಹಡೆದವ್ವ. ಸಾರವೇದಾಗಮ ನಿನ್ನ ಮೊಗದಿ ನೋಡವ್ವ. ಭೂಮಿಗಿಂತ ನೀನು ದೊಡ್ಡವಳಮ್ಮ, ಭೂಮಿಗಿಂತ ನೀನು ದೊಡ್ಡವಳಮ್ಮ. ನಿನ್ನ ಋಣವನೆಂತು ನಾ ತೀರಿಸಲಿ, ನಿನ್ನ ಕರುಣೆಯನೆಂತು ನಾ ಬಣ್ಣಿಸಲಿ. ಅಮ್ಮ ಓ ನನ್ನ ಅಮ್ಮ. ನೀಲಿಯಾಗಸದಲ್ಲಿ ನೀ ಹೊಳೆವ ಚಂದಿರನಂತೆ ಬಾಲ ನಾನು ನಿನ್ನ ಹೆಸರು ಸಾರ್ಥಕ ಮಾಡುವೆ ಮಾತೆ. ನೀಲಿಯಾಗಸದಲ್ಲಿ ನೀ ಹೊಳೆವ ಚಂದಿರನಂತೆ ಬಾಲ ನಾನು ನಿನ್ನ ಹೆಸರು ಸಾರ್ಥಕ ಮಾಡುವೆ ಮಾತೆ. ಗೊಂಬೆಯಂತೆ ತಿದ್ದಿ ತೀಡಿ ಕಷ್ಟಪಟ್ಟು ಬೆಳೆಸಿದೆ ಅಂಬ ಎನ್ನುವ ಜಗಕ್ಕೆ ಸುರದೇನು ನೀನಾದೆ. ಭೂಮಿಗಿಂತ ನೀನು ದೊಡ್ಡವಳಮ್ಮ, ಭೂಮಿಗಿಂತ ನೀನು ದೊಡ್ಡವಳಮ್ಮ. ನಿನ್ನ ಋಣವನೆಂತು ನಾ ತೀರಿಸಲಿ, ನಿನ್ನ ಕರುಣೆಯನೆಂತು ನಾ ಬಣ್ಣಿಸಲಿ. ಅಮ್ಮ ಓ ನನ್ನ ಅಮ್ಮ. ಸರ್, ಈಗ ಶಿವಯೋಗಿ ಶ್ರೀ ಪುಟ್ಟಯ್ಯಜ್ಜ ಚಿತ್ರದ ಹಾಡುಗಳು ಇನ್ನಿಷ್ಟು ಕೇಳಬೇಕೆ ಅನಿಸ್ತದೆ. ಆದರೆ ಇನ್ನೊಂದು ಹಾಡು ಬರ್ತದೆ ಸರ್, ಅದು ನೀವೇ ಬರೆದಿದ್ದಿ, ಸಾಗಿದರು ಚಂದ್ರಮ, ಭಕ್ತ ಕೋಟಿಯ ಜಂಗಮ, ಹೋಯಿತು ಸಂಭ್ರಮ ಅನ್ನೋ ಒಂದು ಹಾಡಂತೂ ಭಾಳ ಭಾವನಾತ್ಮಕ ಆಗಿದೆ ಸರ್. ಅದು ಹೆಂಗೆ ಸಾಧ್ಯ ಆಯ್ತು ಸರ್ ಇಂಥ ಎಲ್ಲ ಒಳ್ಳೆ ಹಾಡುಗಳನ್ನು ಬರೀಲಿ? ನನಗೆ ಅಕಾರ ಉಕಾರ ಮಕಾರ ಸೇರಿ ಓಂಕಾರ ಆಯಿತು. ಸಂಗೀತ ಸಾಹಿತ್ಯ ನಾಟ್ಯಕಲೆ ಕೂಡಿನೇ ಗದಿಗೆ ಆಯಿತು. ಗದಿಗೆ ಆಗಿ ಪಂಚಾಕ್ಷರಿ ಮಂತ್ರವಾಯಿತು ಅಂತೇಳಿ. ಅದು ನಿಜವಾಗಿ ಆ ಸಿನಿಮಾಕ್ಕಂತ ಬರ್ದಲ್ಲ ಮೇಡಮ್ನ. ಇದು ಏನೋ ಹಿಂಗೆ ಗದಗ ಬಗ್ಗೆ ವಿಚಾರ ಮಾಡಿದಾಗ ಸಂಗೀತ ಸಾಹಿತ್ಯ ನಾಟ್ಯಕಲೆ ಮೂರು ತಂದ್ರಲ್ಲ. ಅಲ್ಲಿ ಬರೀ ಸಂಗೀತ ಅಷ್ಟೇ ಕಲಿಸಲಿಲ್ಲ, ಉತ್ತರಾದಿ ದಕ್ಷಿಣದ ಎರಡು ಕಲಿಸಿದ್ರು. ಸಾಹಿತ್ಯನೂ ಕ್ರಿಯೇಟ್ ಆಯಿತು. ಇಷ್ಟಲ್ಲ, ಅವರೊಬ್ಬರು ಪುಟ್ಟರಾಜದವ್ರು ಅಂದ್ರಾಗಿ 80-100-150 ಕೃತಿಗಳನ್ನು ಸೃಷ್ಟಿ ಮಾಡ್ತಾರೆ ಅಂದ್ರೆ ಇದು ಪವಾಡನೆ. ಅಂಥ ವ್ಯಕ್ತಿ ಬಗ್ಗೆ ನಾ ಬರೆದು ಪವಾಡನೆ, ಅವ್ರ ಆಶೀರ್ವಾದ. ಪುಟ್ಟರಾಜರು ಅಲ್ದ್ರ ಈ ಭಾಗದಾಗ ಬಂದ್ರಂದ್ರೆ ಮೊದಲು ಹೋಗಿ ಅವ್ರು ಸುಮ್ಮನೆ ಅವ್ರ ಕಾಲು ಹಿಡಿದು ನಮಸ್ಕಾರ ಮಾಡಿ ಬರೋಣ. ನಿಜವಾಗಿ ಅವ್ರ ಆಶೀರ್ವಾದ, ಶರಣನ ಆಶೀರ್ವಾದ. ಅದು ಏನೋ ಬಂದ್ಬಿಡ್ತು ಕಲ್ಪನೆ. ಷಡ್ಜ ಸಂಗೀತವಾಗಿ, ಋಷಭರಾಗವಾಗಿ, ಗಾಂಧಾರ ಗಂಧರ್ವ ವಿದ್ಯೆ ಆಯಿತು. ಮಧ್ಯಮ ಮಹೇಶನಾಗಿ, ಪಂಚಮ ಪರಶಿವನಾಗಿ, ದೈವತ ದೇವೇಂದ್ರನಾಗಿ, ನಿಷಾದಲ್ಲಿ ನಿರ್ಬಲ ಆಯಿತು. ಈ ಥರ ಬರ್ತದೆ. ಅದೇನೋ ನನಗೆ ಬಂದ್ಬಿಡ್ತು. ನಮ್ಮ KS ಹಡಪದ್ ಸರ್ ಪಂಚಾಕ್ಷರಾದ್ರ ಜೊತೆ ಅವರಲ್ಲಿ ತಬಲ ನುಡಿಸ್ತವರು. ಆಮೇಲೆ ನಮ್ಮ ಜಂಬುದರ ಸರ್ ಜೊತೆ ಯಾವಾಗಲೂ ಇಬ್ಬರು 2-3 ತಿದ್ದಂಗೆ ಶರಣ ಬಸಪ್ಪ ಮುರಳಾರದ ಇದ್ದಂಗೆ ಇಬ್ಬರು ಜಂಬುದಿನ ಸರ್. ಮತ್ತು ಜಂಬುದಿನ ಸರ್ ಹತ್ರ ಅಷ್ಟು ಒಡನಾಟ ಬರಲ್ಲ ನನಗೆ, ಯಾಕಂದ್ರೆ ಅನಿಸ್ತಿದ್ದೀವಿ ನಾವು ಅವಾಗೆಲ್ಲ ದೊಡ್ಡದವ್ರು ಅಂದ್ರೆ ಅನಿಸ್ತಿದ್ದೀವಿ. ಹಡಪದ್ ಸರ್ ಸ್ವಲ್ಪ ಭಾಳ ಕಿರಿಯರ ಜೊತೆ ಭಾಳ ಮಿಂಗಲಾಗರು. ಅವಾಗ ಅವ್ರಿಗೆ ಕೇಳ್ತಿದ್ದೆ ನಾನು, ಸರ್ ನನಗೆ ನಾ ಏನು ದೊಡ್ಡ ಸಾಹಿತ್ಯಗಾರ ಅಲ್ಲ, ಸಂಗೀತಗಾರ ಅಲ್ಲ, ಎಲ್ಲಿ ಕಲೀಲಿಲ್ಲ, ಸಾಹಿತ್ಯನ ಕಲೀಲಿಲ್ಲ, ಸಂಗೀತ ಕಲೀಲಿಲ್ಲ. ಬಟ್ ಇಂಥವು ಬರೆದ ಮೇಲೆ ನಾನು ರಿಕಾರ್ಡ್ ಆದಮೇಲೆ ನನಗೆ ವಿಚಾರ ಮಾಡ್ತೀನಿ ಇದು ಹೆಂಗೆ ಬಂತು. ಅವ್ರು ಕೊಟ್ಟ ಉತ್ತರ, ಒಬ್ಬ ಪಂಚಾಕ್ಷರ ಅದನ್ನ ಜೊತೆ ಸೇವೆ ಸಲ್ಲಿಸಿದಂಥವ್ರು, ಜಂಬುದಿನ ಸರ್ ಜೊತೆ ಸೇವೆ ಸಲ್ಲಿಸಿದವರು, ಅವ್ರು ಹೇಳಿದ ಉತ್ತರ, ಇಲ್ಲಪ್ಪ ನೀನು ಅದು ಅವಾಗೇನು ಬರಿತೀಯಲ್ಲ ಆ ಸಂಗೀತ ಸಂಯೋಜನೆ ಮಾಡೋವಾಗ ಸಾಹಿತ್ಯ, ನೀ ಯಾಕಂದ್ರೆ ಸಾಹಿತ್ಯ ಬರೆಯೋ ಹೊತ್ತಿನಾಗ ಸಂಗೀತ ಬಂದೇ ಬಿಡ್ತದೆ. ಅದಕ್ಕೆ ವಿಷಯ ತಿನ್ನಲಿಕ್ಕೆ
ಅವಾಗ ನಿನಗೆ ಯಾವುದೋ ಒಂದು ಶಕ್ತಿ ನಿನ್ನಲ್ಲಿ ಆವಿರ್ಭವಿಸ್ತದೆ. ಜನ್ಮ ಜನ್ಮಾಂತರ ಪುಣ್ಯ ಇರಬೇಕು, ದೊಡ್ಡ ದೊಡ್ಡ ಶರಣಬಸವ, ಪುಟ್ಟರಾಜ, ಪಂಚಾಕ್ಷರಾಜ ಇಂಥವ್ರನ್ನೆಲ್ಲ ಆಶೀರ್ವಾದ ನಿನಗೆ ಬರ್ತದೆ. ಆ ಶಕ್ತಿ ರಾತ್ರ ಎಲ್ಲ ಬರೆದು ಮುಗಿಸ್ತಿದ್ದಿ. ಅದು ಮುಗಿದ ಕೂಡಲೇ ಮತ್ತೆ ನೀನು ಯಥಾರೀತಿ ಅವರು ಕೊಟ್ಟು ಸಾಮಾನ್ಯ ಮನುಷ್ಯ. ಆಮೇಲೆ ಆ ಚಿತ್ರದಲ್ಲಿ ಕೆಲವೊಂದು ಛೋಟಾ ಖ್ಯಾಲ್ಗಳನ್ನು ಅಳವಡಿಸ್ಕೊಂಡಿರ ಅನ್ಸುತ್ತೆ ಅಲ್ಲ ಸರ್? ದುರ್ಗಾರಾಗದಿರ್ಬೋದು, ತೋಡಿ, ಆಮೇಲೆ ಸಾರಂಗ, ತೋಡಿದು ಅದು ಅಜ್ಜವ್ರು ಮಾಡಿದ್ದೇ ಬೇರೆ. ಅದರಲ್ಲಿ ಹಾಂ ಹಾಂ ಅದನ್ನ ನಾನು ಕೇಳಿಸ್ತೀವಿ ಅಂದ್ರೆ ಬೇಡ, ಕೇಳಬೇಡ. ಕೇಳ್ಕೊಳ್ಳಿ ಮತ್ತೆ ಮನಸ್ಸು ಆ ಕಡೆ ಹೋಗ್ತದೆ. ನನಗೆ ಬಂದಾಗ ಮಾಡ್ತೀನಿ, ಅಜ್ಜ ಏನಾಗಿ ನಮ್ಮ ಬೈಲಕ್ಕಂತೇಳಿ ಅದನ್ನ. ಯಾಕಂದ್ರೆ ಚಿತ್ರರಂಗಕ್ಕೆ ಬಂದಾಗ ಸ್ವಲ್ಪ ಚೇಂಜ್ ಆಗ್ಬೇಕು, ಭಾಳ ಬದಲಾವಣೆ ಆಗ್ತದೆ. ಬದಲಾವಣೆ. ಆದ್ರೂ ಛೋಟಾ ಖ್ಯಾಲ್ಗಳು ಬೇಕಲ್ಲಿ, ಯಾಕಂದ್ರೆ ಸಂಗೀತದೇ ಮೇನ್ ಅಲ್ಲ ಅಲ್ಲಿ. ಅಂತ ಛೋಟಾ ಖ್ಯಾಲ್ಗಳು, ಬಡ ಖ್ಯಾಲ್ಗಳನ್ನು ಅಳವಡಿಸ್ಕೊಂಡು ನೀವು ಮಾಡಿದ್ರಿ. ಆಮೇಲೆ ನೀವು ಈ ಚಿತ್ರಗಳಿಗೆ ಸಂಗೀತ ಕೊಡಬೇಕಾದ್ರೆ ಈ ಭಾಗದ ಕಲಾವಿದರನ್ನ ಬಳಸ್ಕೊಂಡಿರಿ. ಪುಟ್ಟಯ್ಯಜ್ಜ ಅವರಿಗೆ ಬಸವರಾಜ್ ಭಂಟನೂರವರು ಕೆಲವೊಂದು ಹಾಡುಗಳನ್ನು ಹಾಡ್ಯಾರ. ನಂದೇನಿತ್ತು ಮೇಡಮ್, ಶರಣಕುಮಾರ್ ಜಾಲಹಳ್ಳಿ ಅವರು ಜಾಲಹಳ್ಳಿ ಬಂದಿದ್ರೆ ನನಗೆ ಏನಾಯ್ತು ಅಂದ್ರೆ ಕೆಲವೊಬ್ರು ನಾ ಹೆಸರು ಹೇಳಲ್ಲ, ದೊಡ್ಡ ದೊಡ್ಡ ಸಂಗೀತಗಾರನ ಕೇಳಿದೆ ನಾ. ಯಾಕಂದ್ರೆ ನಾನು ಗದಗಿನಲ್ಲಿ ಕಲಿಲ್ಲ. ಒಬ್ಬ ಗದಗಿನಲ್ಲಿ ಕಲ್ತವರು, ಅದನ್ನ ಸೇವೆ ಮಾಡಿದವರು, ಅದನ್ನ ಜೊತೆ ಇದ್ದವ್ರು, ಒಡನಾಟಿದ್ದವರು, ಅಂಥವ್ರು ಒಬ್ರು ಹಾಡಿಸ್ಬೇಕಂತ ನನಗೆ ಸಾಕಷ್ಟು ಪ್ರಯತ್ನ ಮಾಡಿದೆ. ಯಾವ ಒಪ್ಪಲಿಲ್ಲ ಅದಕ್ಕೆ. ಅವ್ರಿಗೇನು ತಿಳಿತೇನೋ, ಸಿನಿಮಾದಲ್ಲಿ ಹಾಡಿದ್ರೇನು ಕಡಿಮೆ ಆಗ್ತಂತ ತಿಳ್ಕೊಂಡ್ರೆ ಗೊತ್ತಿಲ್ಲ. ಬಟ್ ನನಗೆ ನನ್ನ ತಲೆಗೆ ಏನಂದ್ರೆ ಒಬ್ಬರನ್ನ ಗದಗ ಆಶ್ರಮದಾಗ ಕಲ್ತಾರೆ ಹಾಡಬೇಕು. ನಾನು ಬೆಂಗಳೂರದಾಗ ಕೂತೀನಿ, ಮರ್ದಿನೇ ಮಳೆ ಬರ್ದ ರೆಕಾರ್ಡಿಂಗ್ ಅದ. ಹ್ಯಾಂಗೆ ಮಾಡಬೇಕಂದಾಗ ನಾನು ಇಳಿದಂಥ ಲಾಜಿಂಗ್ನಲ್ಲಿ ಇವ್ರು ಬಂಟ್ನೂರವ್ರು ಬಂದರು. ಬಂಟ್ನೂರು ಬರ್ತಾರೆ, ಮೊದಲಿಂದ ಪರಿಚಯ. ಬಸವರಾಜ್ ಬಂಟ್ನೂರು ಭಾಳ ನೋಡ್ರಿ, ನಿಮ್ಗೆ ಅಜ್ಜನೇ ಕಳಿಸ್ತೇನೆ, ನನಗೆ ಏನೊಂದು ನನ್ನ ತಲೆಗಿತ್ತು, ನೀವು ಬಂದ್ಬಿಟ್ರಿ. ನಮ್ದು ದೂರದರ್ಶನದ ರೆಕಾರ್ಡಿಂಗ್ ಅದ ಸರ್ ಅಂತ. ಆ ರೆಕಾರ್ಡಿಂಗ್ ಆಮೇಲೆ ಮಾಡಕತ್ತೀರಿ, ಮೊದಲು ಇದನ್ನು ನಮ್ಮ ಕೆಲವೊಂದು ಈ ಪುಟ್ಟಯ್ಯಜ್ಜನ ಸಿನಿಮಾಕ್ಕೆ ನಂದು ಒಬ್ಬರು ಆಶ್ರಮದವ್ರು ಆಡಿಸ್ಬೇಕಾಗಿತ್ತು. ನನಗೆ ಸಿಕ್ಕಿರಿ ನೀವು, ದಯವಿಟ್ಟು ಹಾಡ್ರಿ ಅಂದಾಗ ಪಾಪ ಅವರು ಒಂದು ಕಣ್ಣೊಳಗೆ ಕಣ್ಣಿದ್ದು ಕಾಣಲೇಕ ಇದೆ ಅದೊಂದು ವಚನಗಳನ್ನು ಹಾಡಿದ್ದಾರೆ. ಚೀಸ ಅವ್ರೆ ಹಾಡಿದ್ದಾರೆ. ನಮಗೆ ತೃಪ್ತಿ ಆಯ್ತು. ಒಬ್ಬ ಅವರು 15 ವರ್ಷ ಅಜ್ಜನ ಒಂದು ಸೇವೆ ಮಾಡಿದವರು, ಅಜ್ಜನ ಜೊತೆ ಒಡನಾಟ, ವಾಕಿಂಗ್ ಎಲ್ಲ ಪ್ರತಿಯೊಂದು ಸೇವೆ ಮಾಡಿದವರು ಅವರು. ಅಲ್ಲಿಂದ ಈ ಒಳ್ಳೆ ಅವರು ಈಗ ಸದ್ಯ ಒಳ್ಳೆ ಕಲಾವಿದರು. ವಿಶೇಷ ಘಟನೆಗಳೇನಾದರೂ ಇದೆ ಸರ್? ವಿಶೇಷ ಘಟನೆ ಅಂದ್ರೆ ನಮ್ಮ ಪುಟ್ಟರಾಜ ಅಜ್ಜವರು ಜಂಗಮ ಪ್ರೇಮಿ ಗುರುಗಳು. ನಮ್ಮ ಹತ್ತಡಿ ಶಿವಗಳಾಗಲಿ, ಹಾನಗಲ್ ಕುಮಾರಸ್ವಾಮಿಗಳಾಗಲಿ, ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರ ಆಗಲಿ, ಪ್ರತಿಯೊಬ್ಬರದು ಒಟ್ಟು ಅವ್ರು ಇವ್ರು ಸ್ವತಃನೇ ಶಿವಯೋಗಿಗಳು. ದೊಡ್ಡ ದೊಡ್ಡ ಸ್ವಾಮಿಗಳು, ಮಹಾಸ್ವಾಮಿಗಳನ್ನು ಅವ್ರು ಭಾಳ ಇದು ಮಾಡ್ತಿದ್ರು. ನಾವು ಸ್ಟುಡಿಯೋಕ್ಕೆ ಹೋದಾಗ ಪೂಜೆ ಮಾಡ್ತಿದ್ವಿ ನಾವು. ಎಲ್ಲ ವಾದ್ಯಗಳಿಗೆ ಇಟ್ಟು ಹೂವು ತರಿಸಿ, ಅಲ್ಲಿ ಸರಸ್ವತಿ ಮೂರ್ತಿ ಇರಲಿ, ಗಣೇಶ ಮೂರ್ತಿ ಇರಲಿ, ಪೂಜೆ ಮಾಡಿ. ನನ್ನ ತಲೆಗೆ ಏನತ್ತಂದ್ರೆ ಒಬ್ರು ಸ್ವಾಮಿಗಳು ಕರ್ಸ್ಬೇಕಾಗಿತ್ತಲ್ಲ. ಇದು ಅಜ್ಜಂದು ಜಂಗಮ ಪ್ರೇಮಿ, ಪಾದೋದಕ ಪ್ರಿಯ ಇಂಥ ಪಿಕ್ಚರ್ಗೆ ಒಬ್ಬರು ಜಂಗಮರು ಬರ್ಬೇಕಾಗಿತ್ತಲ್ಲ ಅಂತ ನಾನು ಹೆಂಗೊಬ್ರು ಅಲ್ಲಿ ಆಶ್ರಮದ ಕಲ್ತವ್ರೊಬ್ರು ಹಾಡಬೇಕಾಗಿತ್ತು ಅನ್ಕೊಂಡಿದ್ದೀವಿ. ಇಲ್ಲೊಬ್ರು ಜಂಗಮರು ಪಟ್ಟದೇವ್ರು ಬರ್ಬೇಕಾಗಿತ್ತಲ್ಲ. ನಾವು ಮೊದಲೇ ವಿಚಾರ ಮಾಡಲಿಲ್ಲ, ಸುಮ್ಮನೆ ಹೆಂಗೆ ಬರ್ತಾರೆ ಅವರು ಹಿಂಗೆ ಅನ್ಕೊಂಡಾಗೆ ನಾವು ಯಾವ ಸ್ಟುಡಿಯೋಕ್ಕೆ ಹೋಗಿದ್ದೀವಿ, ಅಲ್ಲಿ ಇಂಟರ್ನೆಟ್ ಜೊತೆಗುಂತ ಒಬ್ರು ನಾವು ದ್ವಾರನಹಳ್ಳಿ ಪಟ್ಟದೇವ್ರು ಮಾತಾಡಿದ್ದಾರೆ ನೋಡ್ರಿ. ಇದು ನಾವು ಹೊರಗೆ ಬೇರೆ ರೂಮ್ನಾಗ ಇದ್ದೀವಿ, ವಿಚಾರ ಮಾಡತ್ತೀವಿ. ಅಲ್ಲಿ ಒಬ್ರು ಯಾರೋ ಸ್ವಾಮಿಗಳು ಕೂತಾರೆ ಅಂತ ಬಂದರು. ಯಾವ ಸ್ವಾಮಿಗಳು ಕೂತಾರೆ ಅಂತ ನೋಡಿದ್ರೆ ಅವ್ರು ನಮ್ಮ 3 ಪಕ್ಕದವ್ರು, ಶಾಪುರ ತಾಲೂಕದವ್ರು, ದೋರ್ನಹಳ್ಳಿ ಪಟ್ಟದೇವ್ರು. ಅವ್ರಿಗೆ ಮತ್ತೆ ನಾವು ಸಾಷ್ಟಾಂಗ ಹಾಕಿ ಹಿಂಗದಾರೆ ಭಾಳ ಇದಾಯ್ತು. ಇಲ್ಲ ನೀವು ಅಜ್ಜನೇ ಕಳಿಸ್ರಿ, ನಿಮ್ಗೆ ಇಲ್ಲಿ ಬೆಂಗಳೂರಲ್ಲಿ ಎಲ್ಲಿ ಸಿಗ್ಬೇಕು ಸ್ವಾಮಿಗಳು, ನೀವು ಅದು ನಮ್ಮ 3 ಪಕ್ಕದವ್ರು ಸಿಕ್ಕರಿ ಅಂದ್ರೆ ಅವ್ರ ನೇತೃತ್ವದಲ್ಲಿ ನಾವು ಪೂಜೆ ಇದು ಮಾಡಿದ್ವಿ. ಇದು ಮತ್ತು ಪವಾಡಲ್ಲೇ ಮತ್ತೆ ವಿಶೇಷವಾಗಿ ಅಂದ್ರೆ ನಮಗೆ ಸಂಪೂರ್ಣ ತೃಪ್ತಿ ಆಯ್ತಾ. ಅದು ಹಿಂದೇನೆಲ್ಲ ಮಾಡಿದ್ದಕ್ಕಿಂತ ಇದರಲ್ಲಿ ಮತ್ತೆ ಏನೋ ಒಂದು ತೊಂದರೆ ಅಂದ್ರೆ ಅದು ನಿರ್ಮಾಪಕ ತಿರ್ಕೊಂಡ್ರು. ಶ್ಯಾಮ್ ನವಲ್ ಅಂತೇಳಿ ನಿಜ ಅವ್ರಿದ್ರೆ ಇಷ್ಟೊತ್ತಿಗೆ ಇನ್ನೂ ಎಷ್ಟೋ ಪಿಕ್ಚರ್ ಆಗ್ತಿದ್ದು. ಆ ಪಿಕ್ಚರ್ ಮುಗಿಸಿ ನಮಗೆ ಭಾಳ ಪ್ರೀತಿಯಿಂದ ಮಾಮ ಅಂತಿದ್ದ. ಅವರೊಬ್ಬರು ಶಂಕರ್ಲಿಂಗ ಸುಗ್ನೋಳಿ ಇಬ್ಬರು ಲಿಂಗೈಕ್ಯರಾದರು ಆ ಚಿತ್ರದಲ್ಲಿ. ಅದೇ ನಮ್ಮ ದೊಡ್ಡ ಒಂದು ಕೀ ಅದ. ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಜಾತಸ್ಯ ಮರಣಂದ್ರು. ನಿರ್ದೇಶಕರು ಬಗ್ಗೆ ಸ್ವಲ್ಪ ಹೇಳ್ತೀರಿ ಸರ್? ಶಿವಯೋಗಿ ಪುಟ್ಟರಾಜದ ಮ್ಯೂಸಿಕ್ ಅಂದ್ರೆ ಮೊದಲು ನಾವು ಫಸ್ಟ್ ಸ್ಕ್ರಿಪ್ಟ್ ತಯಾರು ಮಾಡಿದ್ವಿ ಮೇಡಮ್. ಯಾರು ಉಮೇಶ್ ಪುರಾಣಿಕ್ ಅಂತೇಳಿ ನಮ್ಮ ಒಬ್ಬರು ಸಮೀಪದ ಬಂದು ಹಳಿಯಾನೆ, ಅವ್ರು ನಾವು ಕೂಡ ಎಲ್ಲ ಇದು ಮಾಡಿದ್ವಿ. ಅದರದ್ದು ಪ್ರತಿಯೊಂದು ಏನು ಸೀನ್ಗಳು, ಸೀನ್ ಟು ಸೀನ್ ಎಲ್ಲ ಮಾಡಿದ್ವಿ. ಒಂದು 15-20 ದಿವಸ ಕೂತು ಬೆಂಗಳೂರಿನಲ್ಲಿ ಎಲ್ಲ ಚೊಕ್ಕಾಯಿತು. ಚೊಕ್ಕಾದಾಗ ಅದು ಪಾತ್ರ ಅವರೇ ಮಾಡಬೇಕು ನಿರ್ಧಾರ ಆಗಿತ್ತು. ಅವಾಗೇನಾಯಿತು, ಮತ್ತು ನಿರ್ದೇಶಕ ನೀ ಹೆಂಗೆ ಆಗ್ತೀಯಪ್ಪ, ಎಲ್ಲರೂ ಭಾಳ ಮಂದಿ ಬರೋರು, ನಾ ನಿರ್ದೇಶಕ ಆಗ್ತೀನಿ. ಯಾಕೆ ಶಿವಯೋಗಿ ಪುಟ್ಟರಾಜ್ ದೊಡ್ಡ ಸಿನಿಮಾ ಆಗ್ತದೆ, ಅದಕ್ಕೆ ನಿರ್ದೇಶಕ ಆಗಬೇಕಾದ್ರೆ ಭಾಳ ಇದು ಬೇಕು. ನೀ ಪಾತ್ರ ಹೆಂಗೆ ಮಾಡ್ತೀವಿ ಮತ್ತು ಹೆಂಗೆ ಮಾಡ್ತೀವಿ. ಅದು ಅವಾಗ ಉಮೇಶ್ ಪುರಾಣಿಕ್ ಔಟ್ ಆದ. ಆಮೇಲೆ ಒಬ್ಬರು ಶ್ರೀನಿವಾಸ್ ಅಂತ ಬಂದರು. ನೋಡ್ರಪ್ಪ ನೀವು ಬರೇ ಇದಕ್ಕೆಲ್ಲ ಧಾರಾವಾಹಿ ನಿರ್ದೇಶ ಆಗಿದ್ದಿ, ಸಿನಿಮಾಕ್ಕೆ ನಿಮ್ಗೆ ಅಷ್ಟು ಅನುಭವ ಇಲ್ಲ,
ಅದು ಬೇಡ. ಆಮೇಲೆ ಶಂಕರ್ಲಿಂಗ ಸುಗ್ನವರು ಬಂದರು, ಎಲ್ಲರದ್ದು ಅಭಿಪ್ರಾಯ ಬೇಕಲ್ಲ ಹಿಂಗಾಗಿ ಅವ್ರಿಗೂ ಬೇಡ ಅಂದರು. ಕೊನೆಗೆ ಯಾರಿಗೆ ಮಾಡಬೇಕು, ನಮ್ಗೇನು ನಿರ್ಮಾಪಕರಿದ್ರು, ಆಕಿನ ಒಳ್ಳೆ ಆರ್ಟಿಸ್ಟ್ ನಮ್ಮ ಉದಯ ಕುಮಾರ್ ಮೊಮ್ಮಗಳಾಕಿ ಹಂಸ ಅಂತೇಳಿ, ಹಂಸ ಮೇಡಮ್, ರಾಮಲಿಂಗ ನವಲಿ ಅವರು ಧರ್ಮಪತ್ನಿ, ಕೊನೆಗೆ ಆಕಿನೇ ನಿರ್ದೇಶಕ. ಸರ್, ಈಗ ನೀವು ಕೆಲವು ನಾಟಕಗಳಿಗೂ ಸಂಗೀತ ನಿರ್ದೇಶನ ಮಾಡಿರಿ. ಯಾವ್ಯಾವ ನಾಟಕ ಬರೋದು, ನಾಟಕ ಬರೆಯೋದು ನಾನೇ, ಅದ್ರ ಬರ್ತಕ್ಕಂಥ ಹಾಡುಗಳು ನಾನೇ, ಹಾಡೋದು ನಾನೇ, ಪಾತ್ರ ನಾನೇ. ಬಸವಣ್ಣನ ನಾಟಕಕ್ಕೆ ಏನಿರ್ತದೆ, ಋಣಭಾರ ದೊಡ್ಡ ನಾಟಕ, 3 ತಾಸಿಂದು. ಋಣಭಾರ ನಾಟಕ ನೋಡೇನೋ ಪ್ರಶಸ್ತಿ ಕೊಟ್ರು. ನಾಟಕಕ್ಕೆ ನಮ್ಮ ಸುಜಾತ ಜಂಗಮ್ ಶೆಟ್ಟಿ ಅವರು ಇಲ್ಲಿ ಇದ್ದಿದ್ರು, ನಾಟಕ ಅಕಾಡೆಮಿ ಮೆಂಬರು. ಎಲ್ಲರೂ ಅರ್ಜಿ ಹಾಕಿ ಪ್ರಶಸ್ತಿ ಅಂತಾರೆ. ಬಟ್ ಸುಜಾತ ಜಂಗಮ್ ಶೆಟ್ಟಿ ಮೇಡಮ್ ಅವರು ಈ ನಾಟಕವನ್ನು ಅವ್ರಿಗೆ ಬೆಂಗಳೂರಲ್ಲಿ ತೋರಿಸಿದ್ರು. ಅವ್ರು ನೋಡಿದಾಗ ಇಂಥ ನಾಟಕವನ್ನು ಇವ್ರಿಗೆ ಯಾಕೆ ಕೊಡಬಾರ್ದು, ಇವ್ರಿಗೇನು ಪ್ರಶಸ್ತಿ ಬಂದಿಲ್ಲ ಅಣ್ಣ, ಕೊಡ್ರಿ ಅಂತ. ಅದು ಈ ರೀತಿ ಅವ್ರು ಟ್ರಿಕ್ ಮಾಡಿದ್ರು, ಮಾಡಿ ಪ್ರಶಸ್ತಿ ಸಿಕ್ತು ನನಗೆ. ಯಾವ ವರ್ಷ ಪ್ರಶಸ್ತಿ ಸಿಕ್ತು ಸರ್ ನಿಮಗೆ? 2009ರಲ್ಲಿ. ಅದು ಋಣಭಾರ ಅಲ್ಲದೆ ಮತ್ತೆ ಯಾವ್ಯಾವ ನಾಟಕಗಳನ್ನ ಮಾಡಿದ್ರಿ ಸರ್ ನೀವು? ಬಹುಶಃ ನಮ್ಮ ನಾಟಕಗಳು ಎಷ್ಟೋ ಮಾಡಿದ ನಾಟಕ, ಸಾಮಾಜಿಕ ನಾಟಕಗಳು ಮಾಡಿಬಿಟ್ರು, ಅವ್ರು ಲೆಕ್ಕದಾಗಿಲ್ಲ, ನೆನಪಿಲ್ಲ. ಇವು ನಾ ಬರೋ ನಾಟಕ ಒಂದು 20 ನಾಟಕ ಆಗುತ್ತೆ ಬಹುಶಃ, ನಾ ಬರ್ದು. ನೀವೇ ಬರ್ತೀರಿ? ಅದರಲ್ಲಿ ಪ್ರಮುಖ ಅಂದ್ರೆ ಅವ್ನು ಮೈಲಾರಲಿಂಗ ನಾಟಕ. ಅದು ಬಹುಶಃ ನಾವು ಉಳಿದ ಜನ್ಮದಲ್ಲಿ ನಾವು ಆಯುಷ್ಯದಲ್ಲಿ ಮಾಡೋಕ್ಕಾಗೋದಿಲ್ಲ. ಋಣಭಾರ ನಮ್ಮ ಈಶ್ವರಪ್ಪ ಪ್ರತಾಪ್ ಅದು, ಶೋಭಾ ರಂಜಕ್ ಅವರು ಸದ್ಯ ಅವ್ರು ನಮ್ಮ ಜೊತೆಗಿಲ್ಲ, ಈ ಲೋಕದಿಂದ ಹೋಗಿಬಿಟ್ಟಿದ್ದಾರೆ. ಅವ್ರು ನಮ್ಮ ಜೀವಾಳಾಗಿದ್ರು. ಋಣಭಾರ ನಾಟಕ ಹರಳಯ್ಯನ ಪಾತ್ರ ಈಶ್ವರಪ್ಪ ಸಾಹೇಬರು, ಬಸವಣ್ಣ ಪಾತ್ರ ನಾನು, ಶೋಭಾ ರಂಜಕ್ ಅವರು ಕಲ್ಯಾಣಮ್ಮನ ಪಾತ್ರ, ನಮ್ಮ ಮನೆಯವ್ರು ನೀಲಾಂಬಿಕೆ ಪಾತ್ರ. ಈ ರೀತಿ ಒಂದು ಏನು ಒಂದು ಸಂಘಟನೆ ಇತ್ತು, ಅದೊಂದು ಜೋಡಿ ಬಹಳ ಎಲ್ಲ ಕಡೆ ಪ್ರಸಿದ್ಧಿ. ಅದು ಈಗಿಲ್ಲ ಅದು. ಆಮೇಲೆ ಮೈಲಾರಲಿಂಗ ನಾಟಕ, ಅದು ದೊಡ್ಡ ಪ್ರಮಾಣ, ಬಹುಶಃ 60-70 ಮಂದಿ ಕಲಾವಿದರಾಗ. ಅದು ಇನ್ನೂ ಮಾಡೋಕ್ಕಾಗಲ್ಲ ಮೇಡಮ್. ಆಮೇಲೆ ಇನ್ನೊಂದು ಜಿಡಗಿ ಜಗದೀಶ್ವರ, ನಮ್ಮ ಜಡಗಾಮುತ್ತಿ ಅವ್ರದ್ದು, ಷಡಕ್ಷರಿ ಸಿದ್ದರಾಮ ಶಿವಗಳದು. ಆ ನಾಟಕ ಕೂಡ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಕೂಡಲ ಸಂಗಮಕ್ಕೆ ಆಯಿತು, ಮುಗುಳ್ಕೋಟಕ್ಕೆ ಆಯಿತು, ಕಕ್ಕಳ ಮೇಲಿಗೆ ಆಯಿತು, ಜಡಗಕ್ಕೆ ಆಯಿತು, ಕಲಬುರಗಿಯಲ್ಲಿ ಆಯಿತು. ಇಷ್ಟು ಕಡೆ ಅದು ನಾಟಕ ಮಾಡಿದ್ದೀವಿ ನಾವು. ಈಗ ನೀವು ಪ್ರಥಮವಾಗಿ ಇಲ್ಲಿ ಸಂಗೀತ ಮತ್ತೆ ಸಾಹಿತ್ಯ ಸಮ್ಮೇಳನ ಆಯಿತು ಅಂತ ಹೇಳ್ತೀರಿ 2009. ಅದಕ್ಕೆ ನೀವು ಸರ್ವಾಧ್ಯಕ್ಷರು ಆಗಿದ್ರಿ ಅಂತ ಹೇಳಿ, ಇದು ಹೆಂಗೆ ಸಾಧ್ಯ ಆಯ್ತು ಸರ್? ಅದು ನಾವು ಹೆಂಗೆ ಸಾಧ್ಯ ಆಯ್ತು ಅಂದ್ರೆ, ಅದೊಂದು 15 ಮಂದಿ ಲಿಸ್ಟ್ ಇತ್ತಂತ ಮೇಡಮ್, ಇವ್ರು ಮಾಡ್ಬೇಕು, ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕಂತ. ಅದು ನನಗೇನು ಗೊತ್ತಿರಲಿಲ್ಲ. ನಾನು ಒಬ್ರು ಯಾರೋ ನಮ್ಮ ಫ್ರೆಂಡ್ ತಿರ್ಕೊಂಡಿದ್ದು ಹೋಗಿದ್ದೀವಿ ನಾವು. ಬರುವಾಗ ನಮ್ಮ ಫೋನ್ ಬಂತು, ನಮ್ಮ ಅಧ್ಯಕ್ಷರು ವೀರಭದ್ರ ಸಿಂಪಿ ಅವರು, ಅವರೇ ಇದ್ರು ಅಧ್ಯಕ್ಷ. ಅವಾಗ ನಮಗೆ ಫೋನ್ ಮಾಡಿ ಏನು ಹೇಳಿದ್ರು, ಪ್ರೀತಿಯಿಂದ ಅಜ್ಜ ಅಂತಾರೆ ಅವರು, ಅಜ್ಜ ನನಗೆ ಅಧ್ಯಕ್ಷ ಮಾಡಿ ಬಂದರು. ಎದರ ಅಧ್ಯಕ್ಷ ಅಂತ ಕೇಳಿದ್ರು. ಹಿಂಗೆ ಸಂಗೀತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ. ನಾ ಯಾವ ಪುಸ್ತಕ ಬರೆದು ಯಾವ ಸಂಗೀತ ಮಾಡೀನಿ, ಇಲ್ಲ ನಿನ್ನಾಗ ಯಾರು ಮಾಡ್ಯಾರ, ಸಿನಿಮಾಕ್ಕೆ ಸಂಗೀತ ಮಾಡಿ ಒಬ್ಬನೇ ನಾವು ಈ ಭಾಗದ ಇಡೀ ಉತ್ತರ ಕರ್ನಾಟಕದಾಗ. ಆಮೇಲೆ ಸಂಗೀತವನ್ನು ಒಂದು ಕೊಡುಗೈಯಾಗಿ, ಯಾವುದೇ ಸಂಭಾವನೆ ಇಲ್ದಾನೆ, ಅದು ಏನೂ ಇಲ್ದಾನೆ, ಎಲ್ಲಿ ಕರೆದಲ್ಲಿ ಬಂದು ಸಂಗೀತ ಆಡೋ ನೀನೊಬ್ಬನೇ ನಿಜವಾದ ಸಂಗೀತಕಾರ ಮಾಡಿ ಅಂತ ಅವರು ನಾ ಹೇಳಿದೇ ಗೊತ್ತದು. ಅವರು 15 ಮಂದಿಲಿ ಅವರು ಏನು ಒಂದು ಕಮಿಟಿ ಇರ್ತದೆ, ಎಲ್ಲರೂ ಅದು ಹಿರಿಯರು ಬಂದರು, ಕಿರಿಯರು ಬಂದರು, ಎಲ್ಲರೂ ಬಂದರು. ಅವಾಗ ಎಲ್ಲ ಸಂಗೀತ ಒಂದೇ ಅಲ್ಲ, ಬರೀ ಶಾಸ್ತ್ರ ಸಂಗೀತ ಮೀಸಲಾಗಿಲ್ಲ, ಶಾಸ್ತ್ರ ಸಂಗೀತ ಎಲ್ಲ ಇವ್ರಿಗೆ ಕೊಡ್ಬೇಕಂತ ನಿರ್ಧಾರ ಮಾಡಿದ್ರು ಅಂತ ಹೇಳಿದ್ರು. ಆಮೇಲೆ ಸರ್, ಈಗ ನಿಮ್ಮ ಕುಟುಂಬದ ಬಗ್ಗೆ ಸ್ವಲ್ಪ ಹೇಳ್ರಿ. ನಾವು ಯಾಕೆ ನಾವು ಇಡೀ ನಮ್ಮ ಕಲೆಯಲ್ಲಿ ನಮ್ಮ ಇಡೀ ಕುಟುಂಬನೇ ಎಲ್ಲ ನಿಮ್ಮ ವೈಯಕ್ತಿಕ ಕುಟುಂಬ. ಈ ಕಲಾವಿದರದೇ ಒಂದು ಕುಟುಂಬ. ಮತ್ತು ಜೊತೆಗೆ ನಮ್ಮ ಮನೆಯವರು ರತ್ನಕಲಾ ಹಿರೇಮಠ, ಆಕೆ ಕೂಡ ನಾಟಕದಲ್ಲಿ ಪಾತ್ರ ಮಾಡೋಕೆ ನಮ್ಮ ಸಂಗೀತದಲ್ಲಿ ಯಾವಾಗಲೂ ಒಂದು ಒಡನಾಡಿ. ಜೊತೆಗೆ ಅನ್ನಪೂರ್ಣ ಚಿಟಿಕೆ ಅವರು ಕೂಡ ನಮ್ಮ ಶಿಷ್ಯರು, ಅವರು ಕೂಡ ಮಾಡಿದ್ರು. ಮಹಾಲಕ್ಷ್ಮಿ ಪಾಟೀಲ ಇವರೆಲ್ಲ ಮಾಡಿದ್ರು. ನಮ್ಮ ಮಗ ದಯಾನಂದ ಹಿರೇಮಠ ತಬಲಾ ನೋಡ್ಸವ, ಆಮೇಲೆ ಡಾನ್ಸ್ ಕಂಪೋಸರು, ಅವಂದೆಲ್ಲ ಕಲಾವಿದರ ಕುಟುಂಬ. ನಮ್ಮ ಮಗಳು ಸುಪ್ರಿಯ ಕೂಡ ನಾವು ಇಡೀ ಕುಟುಂಬನೇ ಹೋಗ್ತಿದ್ದೇವೆ ನಾವು ಸಂಗೀತಕ್ಕೆ ಹೋಗ್ಬೇಕಾದ್ರೆ. ನನ್ನ ತಾಯಿ ಅಂದ್ರೆ ನಮ್ಮ ಹೆಂಡತಿ, ನಮ್ಮ ಮಗ, ನಮ್ಮ ಮಗಳು ಸುಪ್ರಿಯ, ಇವರೆಲ್ಲರೂ ಕೂಡ ಹೋಗ್ತಿದ್ವಿ ಮೊದಲು. ಆಮೇಲೆ ಮತ್ತು ಅವ್ರ ಮಗಳು ಲಗ್ನಕ್ಕೆ ಹೋದ್ಲು. ಆಮೇಲೆ ಮತ್ತೆ ಶಿಷ್ಯಂದರು, ಸಾಕಷ್ಟು ಜನ ಶಿಷ್ಯಂದ್ರು ಬಂದರು. ಆ ರೀತಿ ಅವ್ರು ತೊಗೊಂಡು ಸಂಗೀತ ನೋಡೋದು ಹಂಗೆ ಅದು. ಈಗ ಯಾರ್ಯಾರು ಇರ್ತೀರಿ ಸರ್ ಮನೆಯಲ್ಲಿ? ನಾವು ನಮ್ಮ ಮಗ ದಯಾನಂದ ಹಿರೇಮಠ ಇರ್ತಾನೆ, ಜೊತೆಗೆ ನಮ್ಮ ಪತ್ನಿ ರತ್ನಕಲಾ ಹಿರೇಮಠ, ನಾನೊಬ್ಬ. ಆಮೇಲೆ ಈ ಕೋವಿಡ್ದಿಂದ ಸ್ವಲ್ಪ ಗದ್ದಲಾಗಿದೆ, ಜನ ಬರ್ತಾ ಇಲ್ಲ. ಇಲ್ಲಿದ್ರೆ ಸಾಯಂಕಾಲ ಒಂದು 15-20 ಜನ ಶಿಷ್ಯಂದ್ರು ಸಂಗೀತ ಬರ್ತಾ ಇರ್ತಾರೆ, ನಡೆದಿರ್ತಾರೆ. ರತ್ನಕಲಾ ಅವ್ರು ನಿಮಗೆ ಯಾವಾಗ ಜೊತೆ ಆದ್ರು? 75ರಲ್ಲಿ ಲಗ್ನ ಆಯ್ತು. ನಮ್ಮ ವಿಜಯಪುರದ ವೇದಾಂತ ಕೇಸರಿ ಜ್ಞಾನಯೋಗ ಆಶ್ರಮದ ಮಲ್ಲಿಕಾರ್ಜುನಪ್ಪ ಅವರು ನಮ್ಗೆ ಲಗ್ನ ಮಾಡಿಸಿದ್ರು. ಅವ್ರ ನೇತೃತ್ವದಲ್ಲಿ ನಮ್ಮ ಲಗ್ನ ಆಯ್ತು. ಈಗ ಮೊಮ್ಮಕ್ಕಳೆಲ್ಲ ಇದ್ದಾರೆ? ಮೊಮ್ಮಕ್ಕಳು ಇದ್ದಾರೆ. ಅವ್ರೀಗ ಕಾಲೇಜ್ಗೆ ಹೋಗ್ತಿದ್ದಾರೆ, ಮೊಮ್ಮಗಳು ನೌಕರಿ ಮಾಡಾಯ್ತಾಳೆ. ಅಂದ್ರೆ ತುಂಬ ಕುಟುಂಬ ನಿಮ್ಮದು? ತುಂಬ ಕುಟುಂಬ, ಎಲ್ಲ ಶರಣನ ಆಶೀರ್ವಾದ.
ಆಯಿತು ಸರ್, ಇದುವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳಿಗೆ, ನಾಟಕಗಳಿಗೆ ಸಂಗೀತ ನಿರ್ದೇಶನ ಮಾಡಿರಿ. ಹೆಚ್ಚು ಹೆಚ್ಚು ಪ್ರಶಸ್ತಿ ಪುರಸ್ಕಾರಗಳು ನಿಮಗೆ ಸಿಗಲಿ. ಕಲ್ಯಾಣ ಕರ್ನಾಟಕದ ಕೀರ್ತಿಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗ್ರಿ. ಎಲ್ಲ ಗುರುಗಳ, ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅಭಿನಂದಿಸ್ತೀನಿ ಸರ್. ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಇಲ್ಲಿವರೆಗೆ ನನ್ನನ್ನು ಕರೆಸಿ ಸಮಯ ಕೊಟ್ಟು ನಮ್ಮೆಲ್ಲ ವೈಯಕ್ತಿಕ ಜೀವನ, ನಮ್ಮ ಕಲೆಯ ಜೀವನ ಎಲ್ಲವನ್ನು ಜನರಿಗೆ ಪರಿಚಯ ಮಾಡಿಸಿದ್ದಂಥ ಈ ಕಲಬುರಗಿ ಆಕಾಶವಾಣಿ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನನಗೆ ಅನಂತ ಧನ್ಯವಾದಗಳು. ಪುಟ್ಟರಾಜನೇ ಕಣ್ತೆರೆದು ನೋಡುವ, ಕಣ್ತೆರೆದು ನೋಡುವ. ಕಲಬುರಗಿಯ ಹಿರಿಯ ಸಂಗೀತ ನಿರ್ದೇಶಕರಾದ ಶ್ರೀ ಅಮರಪ್ರಿಯಾ ಹಿರೇಮಠ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಶಾರದಾ ಜಂಬಲ್ದಿನ್ನಿ. ನಿರ್ಮಾಣ ಅನಿಲ್ ಕುಮಾರ್ HN.